ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಶಶ್ವತ್ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ. ಅವಧೂತ ಯದುವಿಗೆ ಹೇಳ್ತಾ ಇದ್ದಾನೆ, ನಾನು ಭೂಮಿಯಿಂದ ಪಾಠ ಕಲಿತೆ. ಭೂಮಿ ಎಲ್ಲ ಜೀವರಿಂದ ಆಕ್ರಾಂತವಾಗಿದೆ. ಆದರೆ ತಾನು ಆಶ್ರಯ ಕೊಡೋದನ್ನು ಮಾತ್ರ ಬಿಡೋದಿಲ್ಲ. ಎಲ್ಲರಿಂದ ತುಳಿಯಲ್ಪಟ್ಟರೂ ಭೂಮಿ ತನ್ನ ಕರ್ತವ್ಯ, ದೇವರು ಏನು ಒಪ್ಪಿಸಿದ್ದಾನೆ ಅದನ್ನು ಭೂದೇವಿ ಮಾಡ್ತಾ ಇರ್ತಾಳೆ. ಆ ರೀತಿ ಜಗತ್ತಿನ ಎಲ್ಲ ಜನರು ನಮ್ಮನ್ನು ವಿರೋಧಿಸಿದರೂ ದೇವರು ಕೊಟ್ಟ ಕರ್ತವ್ಯವನ್ನು ನಾವು ಮಾಡಬೇಕು. ಇದು ನಾನು ಭೂಮಿಯಿಂದ ಕಲಿತ ಪಾಠ ಅಂತ ಹೇಳ್ತಾನೆ. ಅದನ್ನು ನಾವು ನಿನ್ನೆ ನೋಡಿದ್ವಿ. ಇವತ್ತು ನಾವು ನೋಡಬೇಕಿರೋದು ಭೂಮಿಯಿಂದ ಕಲಿತ ಇನ್ನೊಂದು ಪಾಠ. ಶಶ್ವತ್ ಪರಾರ್ಥ ಸರ್ವೇಹಾಂ. ಭೂಮಿಯ ಪ್ರತಿಯೊಂದು ಈಹ ಕ್ರಿಯೆ ಬೇರೆಯವರಿಗಾಗಿ ಇದೆ. ಪರಾರ್ಥೈಕಾಂತ ಸಂಭವಂ, ಬೇರೆಯವರಿಗಾಗಿ ಅದರ ಅಸ್ತಿತ್ವ, ಬೇರೆಯವರಿಗಾಗಿ ಅದರ ಚೇಷ್ಟೆ. ನಾನು ಇದನ್ನು ಕಲಿತೆ. ಹಾಗಿದ್ರೆ ಒಬ್ಬ ಸಾಧಕ ಎಲ್ಲರಿಗೂ ಹಿತವಾಗಿ ಇರೋದು ಅನ್ನೋದು ಅದೊಂದು ಐಡಿಯಲ್, ಅದೊಂದು ಆದರ್ಶ. ಆದರೆ ಅದು ಪ್ರಾಕ್ಟಿಕಲ್ ಅಲ್ಲ. ಏಕೆಂದರೆ ಅಂತ ಒಬ್ಬ ಸಂಕಲ್ಪ ಮಾಡಿದರೆ ಎಲ್ಲರೂ ಒಳ್ಳೆಯದಾಗಿ ಇರಬಾರದು, ಎಲ್ಲರಿಗೂ ಒಳ್ಳೆಯದಾಗಬಾರದು ಅಂತ ಯಾವನಿಗೋ ಒಬ್ಬನಿಗೆ ಕಲ್ಪನೆ ಇರುತ್ತಲ್ಲ, ಅವನಿಗೂ ಹೇಗೆ ಒಳ್ಳೆಯವನಾಗಿರ್ಲಿಕ್ಕೆ ಸಾಧ್ಯ? ಇದು ದೊಡ್ಡ ಪ್ರಶ್ನೆ. ಸರ್ವೇ ಜನಾಃ ಸುಖಿನೋ ಭವಂತು ಅಂತನ್ನೋದು ನಮ್ಮ ಆಶಯವೇ ವಿನಃ ಅದು ಪ್ರಾಕ್ಟಿಕಲ್ ಅಲ್ಲ. ನಾವು ಎಲ್ಲರಿಗೂ ಕೂಡ ಒಳಿತನ್ನು ಬಯಸುತ್ತೇವೆ ಅಷ್ಟೇ. ನಾವು ಎಲ್ಲರಿಗೂ ಅಜಾತಶತ್ರು ಅಂದರೂ ಅದೇ ಅರ್ಥ. ನಾವು ಯಾರಿಗೂ ಶತ್ರುವಾಗೋದಿಲ್ಲ ಅಂತ ಅಭಿಪ್ರಾಯವೇ ವಿನಃ ನಮ್ಮನ್ನು ಯಾರೂ ದ್ವೇಷಿಸೋದಿಲ್ಲ ಅಂತ ಅರ್ಥ ಅಲ್ಲ. ಧರ್ಮರಾಜ ಅಜಾತಶತ್ರು ಅಂದರೆ ಏನರ್ಥ? ಧರ್ಮರಾಜ ಅಜಾತಶತ್ರು ಅಂದರೆ ಧರ್ಮರಾಜ ಯಾರನ್ನು ದ್ವೇಷಿಸೋಲ್ಲ ಅಂತ ಅರ್ಥ ವಿನಃ ಧರ್ಮರಾಜನನ್ನು ಯಾರೂ ದ್ವೇಷಿಸೋಲ್ಲ ಅಂತ ಅರ್ಥ ಅಲ್ಲ. ಆ ರೀತಿ ಎಲ್ಲರಿಗೂ ಒಳ್ಳೆಯದಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂಪ್ರಾಕ್ಟಿಕಲ್, ಅದು ಅತ್ಯಂತ ಇಂಪ್ರಾಕ್ಟಿಕಲ್. ಹಾಗಾದರೆ ಇದೇನಿದು? ಭೂಮಿಯಿಂದ ಕಲಿತ ವ್ರತ ಅಂದರೆ ಏನದು? ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಅನ್ನೋದು ಭೂಮಿಯ ವಿಚಾರದಲ್ಲಿ 100% ಹೊಂದಿಕೊಳ್ಳುತ್ತೆ. ಭೂಮಿ ಬೆಳೆಯುವ, ಬೀಜ ಒಡೆದು ಬೆಳೆಯುವ ವೃಕ್ಷವನ್ನು ತಾನಿಟ್ಕೊಳ್ಳೋಲ್ಲ, ಹಣ್ಣನ್ನು ತಾನಿಟ್ಕೊಳ್ಳೋಲ್ಲ. ಭೂಮಿಯಲ್ಲಿ ಆಳದಲ್ಲಿ ಮೂಡುವ ಬಂಗಾರ, ವಜ್ರ ಮೊದಲಾದವುಗಳನ್ನು ತಾನಿಟ್ಕೊಳ್ಳೋಲ್ಲ. ಭೂಮಿಯ ವಿಚಾರದಲ್ಲಿ 100% ಕರೆಕ್ಟ್. ಅದು ಇರೋದೇ ಬೇರೆಯವರಿಗಾಗಿ. ಭೂಮಿಯ ಎಲ್ಲ ಫಲಗಳು, ಭೂಮಿಯ ಎಲ್ಲ ಸಾರಗಳು ಅದು ಬೇರೆಯವರಿಗಾಗಿ ಇದೆ. ಎಲ್ಲ ಕರೆಕ್ಟ್. ಸಾಧಕ ಒಬ್ಬ ಅದರಿಂದ ಹೆಂಗೆ ಕಲಿಯೋದು ಅಂತ ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು,
ಸಜ್ಞಾನಾರ್ಥೇನುಮನ್ಯೇತ ಐಹಿಕೀಂ ವೃದ್ಧಿಮಾತ್ಮನಃ. ಸಾಧಕನೊಬ್ಬ ತನ್ನ ಐಹಿಕವಾದ ಬೆಳವಣಿಗೆಗಳನ್ನು ಸಜ್ಜನರಿಗಾಗಿ ನಡೆಯಲಿ ಅಂತ ಸಂಕಲ್ಪ ಮಾಡಬೇಕು. ನಾನು ಐಹಿಕವಾಗಿ ಬೆಳೆದರೆ ಅನೇಕ ಜನ ಸಜ್ಜನರಿಗೆ ನಾನು ಆಶ್ರಯ ನೀಡುತ್ತೇನೆ, ಅದರಿಂದಾಗಿ ನಾನು ಬೆಳಿಬೇಕು ಅಂತ ಅಂದುಕೊಳ್ಬೇಕು. ಐಹಿಕವಾದ ಬೆಳವಣಿಗೆ, ಸಂಪತ್ತು ಬರೋದು, ಆಮೇಲೆ ಸಮಾಜದಲ್ಲಿ ಒಂದು ಪ್ರತಿಷ್ಠೆ ಇರೋದು, ಇವುಗಳನ್ನು ಸಜ್ಜನರಿಗಾಗಿ ನಾನು ಬಳಸ್ತೇನೆ ಅಂತ ಚಿಂತನೆ ಮಾಡಬೇಕು. ಅದು ಒಬ್ಬ ಸಾಧಕನ ಲಕ್ಷಣ. ಅದು ಒಂದು ಸಾಧನೆ. ಸಾಧನೆಯಲ್ಲಿ ಅದು ಒಂದು ದಾರಿ. ನಾನು ಏನು ಬೆಳಿತೇನೆ ಅದರಿಂದ ದೇವರನ್ನು ಕುರಿತು ಚಿಂತನೆ ಮಾಡುವ ಸ್ವಾಧ್ಯಾಯದಲ್ಲಿ ರತರಾದ ಸಜ್ಜನರಿಗೆ ಇದನ್ನು ಮೀಸಲಿಡುತ್ತೇನೆ. ಇದು ಸಾಧಕನ ಬೆಳವಣಿಗೆ. ಇಷ್ಟಿದ್ರೆ ಸಾಕು, ಎಲ್ಲಿಗೋ ಹೊರಟು ಹೋಗ್ತಾನೆ. ಅದರಿಂದಾಗಿ ಸಜ್ಜನಾರ್ಥೇ ಅನುಮನ್ಯೇತ ಐಹಿಕೀಂ ವೃದ್ಧಿಮಾತ್ಮನಃ. ಅದರಿಂದಾಗಿ ಬೇರೆಯವರಿಗಾಗಿ ಅಂದರೆ ಬೇರೆಯ ಸಜ್ಜನರಿಗಾಗಿ ಅಂತ ಅರ್ಥ. ಭೂಮಿ ಆದರೆ ಎಲ್ಲವನ್ನೂ ಬೇರೆಯವರಿಗೆ ಅಂತ ಕೊಟ್ಬಿಡ್ತಾಳೆ. ಆ ಭೂತಾಯಿ ಅತ್ಯಂತ ಕರುಣಾಮಯಿ. ಹೀಗಾಗಿ ಅವಳ ವಿಚಾರದಲ್ಲಿ ಇದಕ್ಕೆ ಸಂಕುಚಿತ ಅರ್ಥ ಮಾಡುವ ಅವಶ್ಯಕತೆಯೇ ಇಲ್ಲ. ಆದರೆ ಸಜ್ಜನರ ಒಬ್ಬ ಸಾಧಕನ ನಡೆಯ ವಿಚಾರದಲ್ಲಿ ಅವನು ಹೀಗೆ ಯೋಚನೆ ಮಾಡಬೇಕು. ಪಾರಿತ್ರಿಕೀಂ ಐಹಿಕಿಂಚ ಪ್ರೀತಯೇ ಗುರುದೇವಯೋ. ಸರಿ, ಒಳಗಡೆ ಬೆಳೆಯೋದಿದೆಯಲ್ಲ, ಆ ಒಳಗಡೆಯ ಬೆಳವಣಿಗೆಯನ್ನು ದೇವರ ಮತ್ತು ಗುರುಗಳ ಪ್ರೀತಿಗಾಗಿ ಅಂತ ಚಿಂತನೆ ಮಾಡಬೇಕು. ನಾನು ಧ್ಯಾನದಲ್ಲಿ ಸಫಲನಾಗೋದು ದೇವತೆಗಳಿಗೆ ಪ್ರಿಯವಾಗಲಿ, ನಾನು ಧ್ಯಾನದಲ್ಲಿ ಸಫಲನಾಗೋದು ನನ್ನ ಗುರುಗಳಿಗೆ ಇನ್ನೂ ಹೆಚ್ಚಿನ ಪುಣ್ಯವನ್ನು ತಂದುಕೊಡಲಿ ಅಂತ ಇರಬೇಕು. ಯಾಕೆಂದರೆ ಹಾಗೆ ಒಬ್ಬ ಪರಂಪರೆಯಲ್ಲಿ ನಮಗಿಂತ ಮೇಲ್ಗಡೆಯವನು ನಮಗೇನು ಕೊಟ್ಟಿರ್ತಾನೆ ಅದರ ಮೇಲೆ ಅವನ ಪುಣ್ಯ ಜಾಸ್ತಿ ಆಗತ್ತೆ. ನಾವು ಈಗ ಶಾಸ್ತ್ರವನ್ನು ಚಿಂತನೆ ಮಾಡಿದರೆ ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಗುರುಗಳಿಗೆ ಅದರ 2 ಪಟ್ಟು ಹೋಗುತ್ತೆ. ಯಾಕೆ ಅಂದರೆ ಆ ದೇಹವನ್ನು ಕೊಟ್ಟವರು ಅವರಲ್ವಾ. ಆದ್ದರಿಂದ ಮಕ್ಕಳು ಒಳ್ಳೆಯ ಮಾರ್ಗದಲ್ಲಿದ್ದರೆ ಸಾಕು, ಪಾಲಕರು ಅದರಿಂದ ಒಳ್ಳೆಯ ದಾರಿಯನ್ನು, ಪುಣ್ಯವನ್ನು ಪಡಿತಾರೆ. ಅವರ ಸ್ವಭಾವ ಹೇಗಿರುತ್ತೋ ಅದಕ್ಕನುಗುಣವಾಗಿ ಅವರ, ಇವಾಗ ನೋಡಿ ಪ್ರಹ್ಲಾದ ಇದ್ದಾನೆ, ಪ್ರಹ್ಲಾದನಿಂದಾಗಿ ಅವನ ಪೂರ್ವಜನ್ಮದ 21 ಪಿತೃಗಳು ಪುಣ್ಯವನ್ನು ಹೊಂದಿದ್ದರು. ಅವರ ಮೋಕ್ಷ ಯೋಗ್ಯರಲ್ಲದೆ ಹೋದರೆ ಸ್ವರ್ಗದ ಸುಖ ಆದರೂ ಸಿಗತ್ತೆ. ಮೋಕ್ಷ ಯೋಗ್ಯರಾಗಿದ್ದರೆ ಮೋಕ್ಷಕ್ಕೆ ದಾರಿ ಸಿಗುತ್ತೆ. ಯಾಕೆಂದರೆ ಈ ದೇಹ ಕೊಟ್ಟಿದ್ದಾರಲ್ಲ ಅವರು, ಇನ್ನೇನು ಬೇಕು. ನಾನು ನಮ್ಮ ಅಪ್ಪ ಅಮ್ಮನಿಗೆ ಏನನ್ನೂ ಕೊಡಬೇಕಾಗಿಲ್ಲ, ನನ್ನನ್ನು ಹುಟ್ಟಿಸುವಂತ ಅವ್ರನ್ನ ಕೇಳಿದ್ದ ನಾನು ಅಂತ ಯಾರಾದರೂ ವಾದ ಮಾಡಿದರೆ ಅವರಿಗೆ ಇದನ್ನು ಉತ್ತರ ಕೊಡಬೇಕು. ನಿಮ್ಮ ದೇಹವನ್ನು ನಿರ್ಮಮತೆಯಿಂದ ಆಯ್ತು ಬಿಟ್ಬಿಡ್ತೇನೆ ಅಂತ ಈ ಕೂಡಲೇ ಬಿಡುವ ಸಾಮರ್ಥ್ಯ ಇದ್ದರೆ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ವಿಧೇಯರಾಗಿ ಇರದೇ ಇರಬಹುದು. ಹಾಗ್ಯಾರೂ ಇಲ್ಲ. ಈ ದೇಹದಿಂದ ಏನೆಲ್ಲ ಸುಖವನ್ನು ಅನುಭವಿಸಿದ್ದೇವೆ, ಎಲ್ಲ ಸುಖ ಅನುಭವಿಸಿದ್ದೇವೆ. ಅದರಿಂದಾಗಿ ನೀವು ವಿನೀತರಾಗಿದ್ದರೆ ನಿಮಗೂ ಒಳ್ಳೆಯದಷ್ಟೇ. ನೀವು ಒಳ್ಳೆಯ ದಾರಿಯಲ್ಲಿ ಹೋದರೆ ಅವ್ರಿಗೂ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ಇಬ್ಬರಿಗೂ ಒಳ್ಳೆಯದಲ್ಲ. ಹಾಗಾದರೆ ನಮ್ಮ ತಾತ ಏನೋ ತಪ್ಪು ಮಾಡಿರ್ತಾರೆ, ನಮ್ಮ ಮುತ್ತಾತ ಏನೋ ತಪ್ಪು ಮಾಡಿರ್ತಾರೆ, ಮನೆಯಲ್ಲಿ ಏನೋ ಒಂದು ಅಚಾತುರ್ಯ ನಡೆದು ಹೋಗಿರುತ್ತೆ, ಅದನ್ನು ನಾವ್ಯಾಕೆ ಅನುಭವಿಸಬೇಕು ಅಂತ ಕೇಳಿದರೆ ಆ ದೇಹವನ್ನು ಅನುಭವಿಸಿದ್ದೀರಾ ಅಲ್ವಾ, ಆ ದೇಹದಲ್ಲಿರುವ ಒಳ್ಳೆಯದನ್ನು ಅನುಭವಿಸಿದ್ರಿಂದ ದೇಹದಲ್ಲಿರುವ ಕೆಟ್ಟದ್ದನ್ನು ಅನುಭವಿಸಬೇಕಾಗತ್ತೆ. ಇವಾಗ ಯಾರಿಗೋ ಒಬ್ಬರಿಗೆ ಈ ಹಿಂದೆ ಶ್ರಾದ್ದ ಸರಿಯಾಗಿ ಆಗಿರಲ್ಲ ಮನೆತನದಲ್ಲಿ, ಅದರಿಂದಾಗಿ ಏನೋ ಒಂದು ದೋಷವನ್ನು ಹೇಳ್ತಾರೆ ಜ್ಯೋತಿಷ್ಕರು. ಇಲ್ಲಿ ಈ ಸಮಸ್ಯೆ ಆಗಿದೆ, ಅದರಿಂದಾಗಿ ಹೀಗೊಂದಿದೆ. ಹೌದು, ಕರೆಕ್ಟು. ಯಾಕೆ ಅಂತಂದರೆ ಆ ದೇಹದಿಂದ ಬಂದ ಸುಖವನ್ನು ಅನುಭವಿಸಿದ್ದೇವೆ,
ಆ ದೇಹವನ್ನು ತಂದ ವ್ಯಕ್ತಿಗಳು ಅದು ಆಸ್ತಿಯ ಒಳಿತು ಕೆಡಕು ಎರಡನ್ನೂ ಅನುಭವಿಸ್ತಾ ಇದ್ದೇವೆ ಅಷ್ಟೇ. ಅದರಿಂದಾಗಿ ಭೂಮಿ ಒಬ್ಬಳೇ ನಿರ್ಮಮಳಾಗಿ ಎಲ್ಲವನ್ನು ಕೊಡೋದು. ಅವಳು ಯಾರ ಋಣವನ್ನು ಇಟ್ಟುಕೊಂಡಿಲ್ಲ, ಅವಳ ಋಣದಲ್ಲಿ ಎಲ್ಲರೂ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಭೂತಾಯಿ ಒಬ್ಬಳು ಹಾಗೆ. ಅದರಿಂದಾಗಿ ನಾವು ಪೂರ್ಣ ಆ ತರಹ ಅಲ್ಲ, ನಮ್ಮ ಒಳ್ಳೆಯ ನಡೆಯಿಂದ ಒಳಗಡೆಯ ಬೆಳವಣಿಗೆಯಿಂದ ದೇವತೆಗಳಿಗೆ ಪ್ರೀತಿಯಾಗಲಿ, ನಮ್ಮ ಒಳಗಡೆಯ ಬೆಳವಣಿಗೆಯಿಂದ ನಮ್ಮ ಗುರುಗಳಿಗೆ ಪ್ರೀತಿಯಾಗಲಿ ಅಂತ ಚಿಂತನೆ ಮಾಡಿ ಮುಂದುವರಿಬೇಕು. ಇದು ಸಾಧಕನೊಬ್ಬ ಹೊರಗಡೆಯ ಅಭಿವೃದ್ಧಿ, ಧನ ಕನಕ, ಆಮೇಲೆ ಸಂಪತ್ತು, ಲೋಕದಲ್ಲಿ ಪ್ರತಿಷ್ಠೆ, ಕೀರ್ತಿ, ಇವುಗಳೆಲ್ಲ ಸಜ್ಜನರ ಒಳಿತಿಗಾಗಲಿ ಅಂತ ಸಂಕಲ್ಪ ಮಾಡಬೇಕು. ತನ್ನ ಒಳಗಡೆ ಮತ್ತು ಹೊರಗಡೆ ಎರಡೂ ಬೆಳವಣಿಗೆಗಳನ್ನು ಗುರುದೇವತೆಗಳಿಗೆ ಪ್ರಿಯವಾಗಲಿ ಅಂತ ಚಿಂತನೆ ಮಾಡಬೇಕು. ಗುರು ಅಂತಂದರೆ ತಂದೆ ತಾಯಿ, ಪಾಠ ಹೇಳಿಕೊಟ್ಟವರು ಎಲ್ಲರೂ ಬರ್ತಾರೆ. ದೇವತಾನಾಂ ಚ ಸರ್ವೇಷಾಂ ಸ್ವೋತ್ತಮಾನಾಂ ಚ ಸರ್ವಶಃ. ದೇವತೆಗಳೆಲ್ಲರೂ ಕೂಡ ನಮ್ಮ ಬೆಳವಣಿಗೆಯಿಂದ ಆನಂದ ಪಡ್ತಾರೆ. ಅದಕ್ಕೆ ಜ್ಞಾನಿಯೊಬ್ಬನನ್ನು ದೇವಪಶು ಅಂತ ಕರೀತಾರೆ. ದೇವತೆಗಳ ಸಾಕು ಪಶು. ದೇವತೆಗಳು ಯಾರನ್ನು ಸಾಕ್ತಾರೆ? ಜ್ಞಾನಿ ಎನ್ನುವ ಪಶುವನ್ನು ಸಾಕ್ತಾರೆ. ಅದರಿಂದಾಗಿ ಜ್ಞಾನಿಯರುವ ಈ ರೀತಿ ಸಂಕಲ್ಪ ಮಾಡಬೇಕು. ಹೀಗಾಗಿ ಪರ ಅಂದರೆ ಉತ್ತಮ, ಉತ್ತಮರಿಗಾಗಿ ನನ್ನ ಬೆಳವಣಿಗೆ ಇರಲಿ ಅಂತ ಚಿಂತನೆ ಮಾಡಬೇಕು. ಭೂಮಿಗಾಗಬೇಕಾದ್ರೆ ಪರ ಅಂತಂದರೆ ಬೇರೆಯವರು, ಸಾಧಕ ಜೀವರಿಗಾಗಬೇಕಾದ್ರೆ ಪರ ಅಂದರೆ ಉತ್ತಮರು. ನಾನು ಭೂಮಿಯಿಂದ ಈ ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಇದು ಈ 24 ಗುರುಗಳು ಅಂತ ಹೇಳಿ ಏನೊಂದು ಬರುತ್ತಲ್ಲ, ಅದನ್ನು ಬೇರೆ ಬೇರೆ ಪಂಥದವರು, ಬೇರೆ ಬೇರೆ ಸಮುದಾಯದವರು ಎದುರಿಸ್ಬಿಟ್ಟಿದ್ದಾರೆ. ಇದನ್ನು ಹಾಗೆ ಹೈಜಾಕ್ ಮಾಡಿಬಿಟ್ಟಿದ್ದಾರೆ, ಬೇರೆ ಬೇರೆ ಕಡೆ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಆದರೆ ಅವರಿಗೆ ಆಚಾರ್ಯರ ಈ ಸೂಕ್ಷ್ಮ ಐಡಿಯಾ ಬಂದಿಲ್ಲ. ಅಂದರೆ ಅದೊಂದು ಐಡಿಯಲ್ ಆಗಿ ಉಳಿದು ಬಿಡುತ್ತೆ, ಅದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ನಾನು ಮೊದಲ ಬಾರಿ ನಮ್ಮ ಗುರುಗಳು ಪ್ರಕೃತಿಯ ಪಾಠ ಅಂತನ್ನುವ ಹೆಸರಿನಲ್ಲಿ ವಿದ್ಯಾಭೂಷಣರ ಗಾನ, ನಮ್ಮ ಗುರುಗಳ ಅರ್ಥ, ಇದು ಎರಡನ್ನು ಜನರ ಮುಂದೆ ಇಟ್ಟಿದ್ದರು. ಇದನ್ನು ನಾನು ಯಾರಿಗೋ ಒಬ್ಬರಿಗೆ ಕೇಳಿದ್ದೀರಾ ಅಂತ ಕೇಳಿದೆ. ಇದು ನಮ್ಮ ಪಂಥದಲ್ಲೂ ಇದೆ ಅಂತ ಹೇಳಿಬಿಟ್ರು. ಬೇರೆಯವರು ಕೂಡ ಇದನ್ನೇ ಹೇಳ್ತಾರೆ ಅಂತ. ಹೌದು, ಬೇರೆಯವರು ಇದನ್ನೇ ಹೇಳ್ತಾರೆ, ಆದರೆ ಅವರು ವೇದವ್ಯಾಸರಿಂದ ತೆಗೆದಿದ್ದಾರೆ, ಮಧ್ವಾಚಾರ್ಯರಿಂದ ತೆಗೆದಿಲ್ಲ. ಹೀಗಾಗಿ ವೇದವ್ಯಾಸರ ಮಾತು ಕೇವಲ ಒಂದು ಆದರ್ಶ. ಭೂಮಿಯಿಂದ ಹೀಗೆ ಕಲ್ತರು, ಹಾಗೆ ಕಲ್ತರು, ಸರಿ. ನಾವು ಕಲೀಲಿಕ್ಕೆ ಹೋದರೆ ಈ ಪ್ರಶ್ನೆ ಬರುತ್ತೆ, ನಮ್ಮ ಬೆಳವಣಿಗೆ ಅನ್ನೋದು ಬೇರೆಯವರಿಗಾಗ, ನಮಗಾಗ? ನಮ್ಮ ಬೆಳವಣಿಗೆಯನ್ನು ಸಹಿಸದ ದೈತ್ಯರಿದ್ದಾರೆ, ಸಾಧಕನೋರ್ವನ ಭಕ್ತನೋರ್ವನ ಬೆಳವಣಿಗೆಯನ್ನು ಸಹಿಸದೇ ದೈತ್ಯರಿದ್ದಾರೆ. ಅವ್ರಿಗೂ ತೃಪ್ತಿಯಾಗಬೇಕು ಅಂದರೆ ಏನು ಮಾಡೋದು? ಬೆಳಿಬಾರದು. ನಮ್ಮ ಬೆಳವಣಿಗೆಯನ್ನು ಬಯಸುವವರಿದ್ದಾರೆ, ಅವರು ತೃಪ್ತಿ ಆಗಬೇಕು ಅಂದರೆ ಬೆಳಿಬೇಕು. ಒಬ್ಬನೇ ಬೆಳಿಬೇಕು, ಬೆಳಿಬಾರದು, ಇದು ಎರಡೂ ಹೇಗೆ ಸಾಧ್ಯ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೆದರು. ಇಲ್ಲಪ್ಪ, ಐಹಿಕವಾದ ಬೆಳವಣಿಗೆ ಅಂತನ್ನೋದು ಸಜ್ಜನರ ಹೊರಗಡೆಯ ಸಮರ್ಥನೆಗಾಗಿ ಇರಬೇಕು, ಸಜ್ಜನರ ಹೊರಗಡೆಯ ಬೆಳವಣಿಗೆಗೆ ಆಸರೆಯಾಗಿ ನಮ್ಮದಿರಬೇಕು. ಐಹಿಕ ಮತ್ತು ಆಂತರ್ಯದ ಬೆಳವಣಿಗೆ, ಪರಲೋಕದಲ್ಲಿ ಒಳ್ಳೆಯ ಗತಿಯನ್ನು ಹೊಂದುವಂತಹ ಒಂದು ಸಾಮರ್ಥ್ಯ ಅದು ಬಂದಾಗ ದೇವತೆಗಳಿಗೆ ಪ್ರಿಯವಾಗಲಿ ಅಂತ ಹೇಳಿ ಚಿಂತನೆ ಮಾಡಬೇಕು, ಗುರುಗಳಿಗೆ ಪ್ರಿಯವಾಗಲಿ ಅಂತ ಚಿಂತನೆ ಮಾಡಬೇಕು ಅಂತ. ಇದು ಬಹಳ ಪ್ರಾಕ್ಟಿಕಲ್. ಇದು ಸಾಧಕನೋರ್ವ ಇವಾಗ ವಿಶ್ವಾಮಿತ್ರರ ಬೆಳವಣಿಗೆ ಅಂತ ಇಟ್ಕೊಳ್ಳಿ. ವಿಶ್ವಾಮಿತ್ರರ ಬೆಳವಣಿಗೆ ಯಾರಿಗೆ ಪ್ರೀತಿಯಾಯಿತು? ಸಜ್ಜನರಿಗೆ ಮಾತ್ರ ಪ್ರೀತಿಯಾಗಿದ್ದು. ಅವರು ಗಾಯತ್ರಿ ಮಂತ್ರವನ್ನು ಕಂಡರು, ನಮಗೆ ಕೊಟ್ಟರು, ಸಜ್ಜನರಿಗೆ ಪ್ರೀತಿಯಾಯಿತು. ಋಷಿಗಳ ಬೆಳವಣಿಗೆ ಯಾರಿಗೆ ಪ್ರೀತಿಯಾಗಿದ್ದು? ಸಜ್ಜನರಿಗೆ ಪ್ರೀತಿಯಾಗಿದ್ದು. ಅವರು ಅದ್ಭುತವಾದ ಕೊಡುಗೆಗಳನ್ನು ಕೊಟ್ಟರು, ಚಿಂತನೆ ಮಾಡಿ ಈ ಸಮಸ್ಯೆಗೊಂದು ಪರಿಹಾರ ಕೊಟ್ಟರು. ಇದು ಸಜ್ಜನರಿಗೆ ಅವರು ಆ ರೀತಿ. ಇವಾಗ ಋಷಿ ಒಬ್ಬ ಒಳ್ಳೆಯ ವೇದವನ್ನು ಜಗತ್ತಿಗೆ ಕೊಟ್ಟರೆ ಯಾರು ಪ್ರೀತಿಗೊಳ್ಳೋದು? ಸಜ್ಜನರು. ಅವನಿಗೆ ಆಶೀರ್ವಾದ ಮಾಡೋದು ಯಾರು? ದೇವತೆಗಳು.
ಈ ಮಾಧ್ಯಮದಿಂದ ಬಂತು ಅಂತ. ಅಣಿಮಾಂಡವ್ಯ ಆಗಿರಬಹುದು, ಬೇರೆ ಯಾರೇ ಆಗಿರಬಹುದು, ಲೋಕದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತಂದರು. ಇವಾಗ ಅಣಿಮಾಂಡವ್ಯ ಶಿಕ್ಷೆಯ ಅವಧಿಯನ್ನು 14 ವರ್ಷದ ಮೇಲ್ಪಟ್ಟು ಅಂತ ಏರಿಸಿದ. 14 ವರ್ಷ ಆದ ಮೇಲೆ ಯಾರು ಏನು ತಪ್ಪು ಮಾಡಿದರೂ ಅವರ ತಪ್ಪಿಗೆ ಅವರೇ ಜವಾಬ್ದಾರರು, ಅಲ್ಲಿಯ ತನಕ ಯಾರಿಗೂ ಶಿಕ್ಷೆಯನ್ನು ಕೊಡಲಿಕ್ಕಿಲ್ಲ ಅಂತ. ಯಾಕೆ? 14 ವರ್ಷ ಆಗುವ ತನಕ ಅವನಿಗೆ ಸರಿ ತಪ್ಪುಗಳ ನಾಲೆಜೇ ಇರೋಲ್ಲ. 14 ವರ್ಷ ಆದಮೇಲೆ ಸರಿ ತಪ್ಪುಗಳ ನಾಲೆಜ್ ಬರುವ ಸಾಧ್ಯತೆ ಇದೆ. ದೆರ್ ಈಸ್ ಎ ಪಾಸಿಬಿಲಿಟಿ. ಅದರಿಂದಾಗಿ 14 ವರ್ಷ ಆದಮೇಲೆ ಅವನ ತಪ್ಪಿಗೆ ಅವನೇ ಹೊಣೆ, ಅವನ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅವನು ಪಡಿತಾನೆ. 14 ವರ್ಷ ಆಗೋದಕ್ಕಿಂತ ಮೊದಲು ಅವನ ತಪ್ಪಿಗೆ ಶಿಕ್ಷೆ ಇಲ್ಲ. ಇದು ಅಣಿಮಾಂಡವ್ಯ ತಂದ ಅಮೆಂಡಮೆಂಟ್, ಅಣಿಮಾಂಡವ್ಯನ ಅಮೆಂಡಮೆಂಟ್. ಆ ಅಮೆಂಡಮೆಂಟನ್ನು ಅವನು ಜಗತ್ತಿಗೆ ಕೊಟ್ಟ. ಅದರಿಂದಾಗಿ ದೇವತೆಗಳಿಗೆ ತೃಪ್ತಿ ಆಯಿತು. ಅದು ಅವನ ಆಂತರಿಕ ಬೆಳವಣಿಗೆ ಕೂಡ. ಹಾಗೆ ಶ್ವೇತಕೇತು ನೋಡಿದ ಮದುವೆ ಅಂತನ್ನುವ ಒಂದು ಕಾನ್ಸೆಪ್ಟನ್ನು ಜಗತ್ತಿಗೆ ಪರಿಚಯಿಸಿದ. ಅದಕ್ಕಿಂತ ಮೊದಲು ದೇವತೆಗಳಿದ್ದರು, ಅವ್ರಿಗೆ ಮದುವೆ ಅಂತನ್ನುವ ನಿಯಮ ಬೇಡ. ಯಾಕೆಂದರೆ ನಿಯಮ ಇಲ್ಲದೆಯೂ ಅವರೇನು ಕೆಡಲ್ಲ. ಅಪ್ಸರೆಯರು ಬಂದರು, ಅವರಿಗೆ ಮದುವೆ ಬೇಕಿಲ್ಲ. ಯಾಕೆಂದರೆ ಅವರು ನಿಯಮದಲ್ಲಿಲ್ಲದೆ ಹೋದರೂ ಅವರೇನು ತಪ್ಪಲ್ಲ, ಅವ್ರಿಗೇನು ತೊಂದರೆ ಆಗಲ್ಲ. ಆಮೇಲೆ ಅಪ್ಸರ ಸ್ತ್ರೀಯರೆಲ್ಲ ಕಡಿಮೆ ಆಗ್ತಾ ಬಂದಾಗ ಮನುಷ್ಯ ಸ್ತ್ರೀಯರು ಬರ್ತಾರೆ ಮುಂದೆ ಅಂತಂದಾಗ ಆ ಒಂದು ನಿಯಮ ಬಂತು. ಅದರಿಂದಾಗಿ ಒಬ್ಬೊಬ್ಬ ಋಷಿ ಒಂದೊಂದು ಕಾಣಿಕೆಯನ್ನು ಕೊಟ್ಟಿದ್ದಾನೆ ಮನುಷ್ಯ ಸಮಾಜಕ್ಕೆ, ಅವನ ಬಾಳುವಿಕೆಗೆ ನಿಯಮದ ಹೊಸ ಹೊಸ ಪರಿಷ್ಕಾರಗಳನ್ನು ಮಾಡಿದ್ದಾನೆ. ಆದರೂ ಬೇರೆ ಸಜ್ಜನರ ಬೆಳವಣಿಗೆಗೆ ಕಾರಣ ಆಯಿತು, ದೇವತೆಗಳಿಗೆ ಪ್ರೀತಿಯಾಯಿತು. ದೀರ್ಘತಮಸ್ಸು ಕಣ್ಣಿರದೇ ಇದ್ದ ಅವನ ಹೆಂಡತಿ ಪ್ರದ್ವೇಷಿ, ಅವನ ಹೆಂಡತಿ ಹೆಸರು ಪ್ರದ್ವೇಷಿ ಅಂತ, ಉತ್ಕಟವಾಗಿ ಗಂಡನನ್ನು ದ್ವೇಷ ಮಾಡುವವಳು ಅಂತ. ಈ ಮುದುಕನ್ನ ತೆಪ್ಪದಲ್ಲಿ ಹಾಕಿ ಮನ ಬಂದತ್ತ ಬಿಟ್ಟುಬಿಡಿ ಅಂದರು. ಹಾಗೆ ಗಂಗಾ ನದಿಯಲ್ಲಿ ತೇಲ್ಕೊಂಡು ಹೋದ. ಯಾರಿಗೋ ಸಿಕ್ಕ 4 ಜನ ಮಕ್ಕಳು ಹುಟ್ಟಿದ್ರು, ಎಲ್ಲ ಬೇರೆ. ಅದರಿಂದಾಗಿ ಪ್ರದ್ವೇಷಿ, ಗಂಡನನ್ನು ಉತ್ಕಟವಾಗಿ ದ್ವೇಷಿಸಿದವಳು. ಆಮೇಲೆ ಅವನು ಒಂದು ನಿಯಮವನ್ನು ಜಾರಿಗೆ ತಂದ. ಯಾರು ಗಂಡನನ್ನು ದ್ವೇಷ ಮಾಡ್ತಾರೆ ಅವರಿಗೆ ಒಳ್ಳೆಯ ಲೋಕಗಳು ಸಿಗದಿರಲಿ. ಉತ್ಕಟವಾದ ದ್ವೇಷ, ಸ್ವರೂಪಭೂತವಾದ ದ್ವೇಷ, ಆ ತರಹ ದ್ವೇಷ ಇರುತ್ತೆ. ಅವನು ಜಾರಿಗೆ ತಂದ. ಅವನು ತಂದದ್ರಿಂದಾಗಿ ಜನರಿಗೆ ಉಪಯೋಗ ಆಯಿತು, ಒಳಗಡೆಯಿಂದ ಬೆಳೆದ. ಹೀಗೆ ಪ್ರತಿಯೊಬ್ಬ ಋಷಿ ಅವನ ಬಾಳಿನಲ್ಲಿ ನೊಂದು ಏನಾದರೂ ಸಾಧನೆ ಮಾಡಿದರೆ ಅದು ಒಳಗಡೆಯ ಬೆಳವಣಿಗೆ ಆದರೆ ದೇವತೆಗಳಿಗೆ ಪ್ರೀತಿ, ಗುರುಗಳಿಗೆ ಪ್ರೀತಿ. ಅವನ ಹೊರಗಡೆಯ ಬೆಳವಣಿಗೆ ಆದರೆ ಜನರಿಗೆ ಪ್ರೀತಿ, ಸಜ್ಜನರು ಅವನ ಆಸರೆಯನ್ನು ಪಡಿತಾರೆ. ಹೀಗೆ ಭೂಮಿಯ ಗುಣ ಏನಿದೆ ಅದರಿಂದ ನಾನು ಕಲಿತೆ. ಭೂಮಿಯ ಗುಣವೂ ಕೂಡ ಆಸರೆ ನೀಡೋದು, ಬೆಳವಣಿಗೆಯಿಂದ ಬೇರೊಬ್ಬರಿಗೆ ಹೆಲ್ಪ್ ಆಗೋದು. ಅದೇ ರೀತಿ ಸಾಧಕನೋರ್ವ ತನ್ನ ಇತರ ಸಜ್ಜನರಿಗೆ ಆಸರೆಯಾಗ್ತಾನೆ, ತನ್ನ ಬೆಳವಣಿಗೆಯಿಂದ ಬೇರೆಯವರಿಗೆ ಪ್ರೀತಿ ಆಗುತ್ತೆ, ಬೇರೆಯವರಿಗೆ ಪ್ರೀತಿಯಾಗುವಂತೆ ಮಾಡ್ತಾನೆ. ಅಟ್ಲೀಸ್ಟ್ ಆ ರೀತಿ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾರೆ. ಇದು ಭೂಮಿಯಿಂದ ಕಲಿತ ಪಾಠ. ಇಷ್ಟಿದೆ ವಿಷಯ. ಇನ್ನು ನಾನು ಪ್ರಾಣವೃತ್ಯೈವ ಸಂತುಷ್ಯೇತ್ ಮುನಿರ್ನೈವೇಂದ್ರಿಯ ಪ್ರಿಯೈಃ ಜ್ಞಾನಂ ಯಥಾ ನನಶ್ಯೇತ ನಾವಕೀರ್ಯೇತ ವಾಂಗ್ಮನಃ. ಪ್ರಾಣವೃತ್ಯೈವ ಸಂತುಷ್ಯೇತ್, ವಾಯುವಿನಿಂದ ಕಲಿತ ಪಾಠವನ್ನು ಹೇಳ್ತಾ ಇದ್ದಾನೆ. ಪ್ರಾಣವೃತ್ಯೈವ ಸಂತುಷ್ಯೇತ್, ಇಷ್ಟು ಸಾಕು ಬದುಕಲಿಕ್ಕೆ. ನನ್ನ ಉಸಿರು ಆಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರಾದಿಗಳು ಸಾಕು.
ವಿಪರೀತ ಒಂದರಲ್ಲಿ ತೊಡಗೋದಿಲ್ಲ, ಗಾಳಿಯು ಯಾವುದರಲ್ಲಿಯೂ ವಿಪರೀತ ತೊಡಗೋದಿಲ್ಲ. ಪ್ರಾಣವೃತ್ಯೈವ ತಂ ತುಷ್ಯೇತ್ ಮುನಿರ್ನೈವೇಂದ್ರಿಯ ಪ್ರಿಯೈ. ಇಂದ್ರಿಯ ಪ್ರೀತಿಗಾಗಿ ಒಬ್ಬ ಋಷಿ ತೊಡಗೋದಿಲ್ಲ. ನಮ್ಮ ಇಂದ್ರಿಯ ಎಲ್ಲ ರೀತಿಯಿಂದ ಚೆನ್ನಾಗಿರಬೇಕು ಅಂತ ಒಬ್ಬ ಭಾವನೆ ಪಟ್ಕೊಳ್ಳೋದಿಲ್ಲ. ಪ್ರಾಣವೃತ್ಯೈವ ಸಂತುಷ್ಯೇತ್ ಮುನಿರ್ನೈವೇಂದ್ರಿಯ ಪ್ರಿಯೈ. ಇಂದ್ರಿಯಕ್ಕೆ ಪ್ರೀತಿ ಆಗೋದಿಲ್ಲ. ಇಂದ್ರಿಯದ ಸ್ವಭಾವ ಒಂದು ಸ್ವಲ್ಪ ನಮಗೆ ಅಭ್ಯಾಸ ಆಗಿಬಿಟ್ರೆ ಅದು ಸಂತೋಷ ಪಡಲ್ಲ. ಇವಾಗ ಯಾವಾಗಲೂ ಫಸ್ಟ್ ಕ್ಲಾಸ್ ಟ್ರೈನಿನ ಫಸ್ಟ್ ಕ್ಲಾಸ್ ಬೋಗಿಯಲ್ಲಿ ಅಡ್ಡಾಡುವವನಿಗೆ ಏನು ಸಂತೋಷ ಏನಾಗಲ್ಲ, ಅಭ್ಯಾಸ. ಯಾವಾಗಲೂ ವಿಮಾನದಲ್ಲಿ ಹೋಗುವವನಿಗೆ ವಿಮಾನದಲ್ಲಿ ಕೂತಾಗ ಸಂತೋಷ, ಎಕ್ಸೈಟ್ಮೆಂಟು ಎಲ್ಲ ಆಗೋಲ್ಲ. ಯಾವ ಹೋಗ್ತಾ ಇದ್ದೀವಿ, ಇದೊಂದು ಪ್ರಯಾಣಕ್ಕೆ ಅವಶ್ಯಕವಾದದ್ದಷ್ಟೇ ಅಂತ ಅನ್ನಿಸ್ಬಿಡುತ್ತೆ. ಆ ಎಕ್ಸೈಟ್ಮೆಂಟ್ ಇರೋಲ್ಲ. ಆ ಎಕ್ಸೈಟ್ಮೆಂಟೇ ಅಲ್ವಾ ಸುಖ. ಇಂದ್ರಿಯ ಪ್ರೀತಿ ಅಂದರೆ ಅದಿರಲ್ಲ. ಅದರಿಂದಾಗಿ ಇಂದ್ರಿಯಕ್ಕೆ ಉತ್ಕಟವಾಗಿ ಸುಖ ಆಗೋದು ಅಂತ ಇಲ್ವೇ ಇಲ್ಲ. ಒಂದು ಬಾರಿ ಸುಖ ಆಗತ್ತೆ, ಆಮೇಲೆ ಅದೊಂದು ಯೂಸ್ಟು ಆಗಿಬಿಟ್ಟಿರತ್ತೆ. ನಾನು ಪೇಜಾವರ ಸ್ವಾಮಿಗಳ ಜೊತೆ ಪಾಠ ಕಲಿತಾ ಇದ್ದಾಗ, ಸುಧಾ ಪಾಠ ಆಗ್ತಾ ಇದ್ದಾಗ, ಅವರು ವಿದ್ಯಾರ್ಥಿಗಳನ್ನು ಅವಕಾಶ ಸಿಕ್ಕಾಗ ಬೇರೆ ಬೇರೆ ವಿದ್ಯಾರ್ಥಿಗಳನ್ನು ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಬಜಪೆ ವಿಮಾನ ನಿಲ್ದಾಣದಿಂದ ಏರಬೇಕಾದರೆ ಬಲಗಡೆಗೆ ಪೇಜಾವರ ಅನ್ನುವ ಊರು ಕಾಣುತ್ತೆ. ಸ್ವಾಮಿಗಳು ಬಹಳ ಉತ್ಸಾಹದಿಂದ, ಅವರಿಗೆ ವಿಮಾನದಲ್ಲಿ ಕೂಡ ಸುಖ ಅಲ್ಲ, ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿ ಅವರು ಸುಖ ಪಡೋದನ್ನು ನೋಡಿ ಸುಖ ಅವರಿಗೆ ಅದೊಂದು ಪ್ರಯಾಣದ ಸಾಧನ ಅಷ್ಟೆ, ಇನ್ನೇನಿಲ್ಲ. ಅವರು ಅವರ ಕಿಟಕಿಯ ಸೀಟನ್ನು ನನಗೆ ಬಿಟ್ಟುಕೊಟ್ಟು, ಕೂತ್ಕೋ ಇಲ್ಲಿ, ವಿಮಾನ ಏರ್ಬೇಕಾದ್ರೆ ನೋಡಿ ಬಹಳ ಚೆನ್ನಾಗಿರುತ್ತೆ ಅಂತ. ಏರಿದಾಗ ಅದು ಪೇಜಾವರ, ಅದು ಹಾಗೆ. ಆವಾಗ ಎಲ್ಲ ನೀರೇ ಇರ್ತಾ ಇತ್ತು. ನಾವು ದೋಣಿಯಲ್ಲಿ ಪೇಜಾವರ ಊರಿಗೆ ಹೋಗಬೇಕಾಗ್ತಾ ಇತ್ತು. ಕಾರು 5 ಮೈಲಿ ದೂರದಲ್ಲಿ ನಿಲ್ಲಬೇಕಿತ್ತು ಅಂತೆಲ್ಲ ಹೇಳಿ, ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ವಿಮಾನ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ರೂ ಗೊತ್ತಾಗದ ಒಂದು ಸ್ಟೇಜನ್ನು ತಲುಪಿತು. ಆ ಸ್ಟೇಜನ್ನು ತಲುಪಿದಾಗ ನಿನಗಿವಾಗ ಹೇಗೆ ಅನಿಸುತ್ತೆ ಅಂದರು. ಸ್ವಾಮಿ, ಈಗ ಗಗನಚುಂಬಿ ಕಟ್ಟಡದ ಮೇಲ್ಗಡೆ ಒಂದು ಕೋಣೆಯಲ್ಲಿ ಕೂತ ಹಾಗಾಗತ್ತೆ ಅಂತಂದೆ. ಅಯ್ಯೋ, ನಿನ್ನನ್ನು ಬಿಟ್ಟು ಬೇರೆಯವ್ರನ್ನ ಕರ್ಕೊಂಡು ಬಂದಿದ್ರೆ ಅವರಾದರೂ ಸುಖ ಪಡ್ತಾ ಇದ್ರು, ನಿನಗೇನು ಎಕ್ಸೈಟ್ಮೆಂಟೇ ಇಲ್ವಲ್ಲ ಅಂತ. ಅಂದರೆ ಸುಖ ಅಂತಂದರೆ ಆ ಎಕ್ಸೈಟ್ಮೆಂಟ್, ನಾನಿದನ್ನು ಅನುಭವಿಸ್ತಾ ಇದ್ದೇನೆ ಅನ್ನುವ ಒಂದು ಎಕ್ಸೈಟ್ಮೆಂಟ್ ಏನಿದೆ ಅದು ಸುಖ. ಆಮೇಲೆ ಸ್ವಾಮಿಗಳು ಹೇಳಿದ್ರು, ನನಗೂ ಈ ಮೊದಲನೇ ಬಾರಿ ಬಹಳ ಉತ್ಕಟತೆಯಿಂದ ಕೂಡಿದ್ದೆ ನಾನು ಹಾರಬೇಕಾದ್ರೆ, ಆಮೇಲೆ ಎಲ್ಲ ಸಹಜ ಆಗಿ ಹೋಯಿತು ಅಂತ ಅವರು ಹೇಳಿದ್ರು, ಅದು ಬೇರೆ. ಆದರೆ ಸುಖ ಅಂತನ್ನೋದು ಎಲ್ಲಿದೆ? ಇಂದ್ರಿಯದಿಂದ ಸಿಗುವ ಸುಖ ಮೊದಲು ನಾವು ಒಂದನ್ನು ಅನುಭವಿಸಿದಾಗ ಅಥವಾ ಅನುಭವಿಸ್ಲಿಕ್ಕಿದ್ದಾಗ, ಈ ತನಕ ಅನುಭವಿಸಿರೋಲ್ಲ, ಹೊಸದಾಗಿ ಅನುಭವಿಸಿದೆವು, ಅದೇ ಸುಖ, ಹೊಸ ಅನುಭವ. ಆ ಹೊಸ ಅನುಭವ ಯಾವಾಗಲೂ ಆಗೋದಿಲ್ಲ. ಅದರಿಂದಾಗಿ ಇಂದ್ರಿಯಕ್ಕೆ ಪೂರ್ತಿ ಪ್ರೀತಿ ಆಗತ್ತೆ ಅನ್ನೋ ಭಾವನೆಯನ್ನೇ ಬಿಟ್ಟುಬಿಡಬೇಕು. ಅದರಿಂದಾಗಿ ಆವಾಗ ಇಲ್ಲಿಗೆ ಬರುತ್ತೆ, ಎಷ್ಟು ಅಗತ್ಯ ಇದೆಯೋ ಅಷ್ಟೋ ಅಂತ ಬರುತ್ತೆ. ಆವಾಗ ಪ್ರಾಣವೃತ್ಯೈವ ತಂತುಷ್ಯೇತ್ ಮುನಿರ್ನೈವೇಂದ್ರಿಯ ಪ್ರಿಯೈ. ಇಂದ್ರಿಯ ಪ್ರೀತಿಯೇ ಹಿಂದೆ ಹೋಗಬೇಡ, ಅದು ತನ್ನಿಂದ ತಾನೇ ಬರುತ್ತೆ. ಇಂದ್ರಿಯ ಪ್ರೀತಿ ಅನ್ನೋದು ನಮಗೆ ಸಿಗಲ್ಲ ಹೊರಗಡೆ, ಬೇರೆ ಇಂದ್ರಿಯಗಳ ಪ್ರೀತಿ. ಆ ಜ್ಞಾನದ ಕಿಕ್ಕೊಂದಿದೆಯಲ್ಲ, ಅದರಿಂದಲೇ ಖುಷಿ ಕಡೆಗೆ. ಅದಕ್ಕೆ ಪ್ರಾಣವೃತ್ಯೈವ ತಂತುಷ್ಯೇತ್, ಬದುಕಿ ಸಂತೋಷ ಪಡಬೇಕಪ್ಪ, ಇಂದ್ರಿಯ ಪ್ರೀತಿಯನ್ನು ಗಳಿಸ್ಲಿಕ್ಕೆ ಹೋಗಬಾರದು. ಜ್ಞಾನಂ ಯಥಾ ನನಶ್ಚೇತ, ಸರಿ, ಭೋಗ ಹೇಗಿರಬೇಕು, ಜ್ಞಾನ ಪೂರ್ತಿಯಾಗಿ ನಾಶ ಆಗಬಾರದು, ಮಾತು ಮನಸ್ಸುಗಳಿಗೆ ಡಿಸ್ಟರ್ಬ್ ಆಗಬಾರದು, ಆ ರೀತಿ ಬಾಳಬೇಕು ಅಷ್ಟೇ. ಅದಕ್ಕಾಗಿ ಒಂದು ವೃತ್ತಿ, ಆ ವೃತ್ತಿಯಲ್ಲಿ ಬರತಕ್ಕಂತಹ ಪ್ರಯೋಜನ ಇಷ್ಟೇ, ಇಷ್ಟನ್ನು ಬಿಟ್ಟು ಬೇರೆ ಇಲ್ಲ. ವಿಷಯೇಶ್ವ ವಿಷನ್ ಯೋಗಿ
ನಾನಾ ಧರ್ಮೇಶು ಸರ್ವತಃ ಗುಣದೋಷಾನ್ವಯೇನಾತ್ಮ ನ ವಿಷಜ್ಜೇತ ವಾಯುವತ್. ವಿಷಯೇಶು ಆವಿಶನ್ ಯೋಗಿ. ವಿಷಯ ಪದಾರ್ಥವನ್ನು ಅನುಭವಿಸುವುದು ಬೇಡ ಅಂತ ಹೇಳ್ತಾ ಇಲ್ಲ. ಯಾವ ಶಾಸ್ತ್ರವೂ ಕೂಡ ನಮ್ಮ ಸುತ್ತಮುತ್ತ ಇರುವ ವಿಚಾರವನ್ನು ನಾವು ಅಬ್ಸರ್ವ್ ಮಾಡಿಕೊಂಡೇ ಮಾಡ್ಕೋತೇವೆ. ಆದರೆ ಗುಣದೋಷಾನ್ವಯೇನ, ಅದರ ಗುಣ ಅದರ ದೋಷ ಎರಡನ್ನೂ ತಟಸ್ಥವಾಗಿ ನೋಡಬೇಕು. ಗಾಳಿಯ ತರಹ ಕೆಟ್ಟ ಪದಾರ್ಥದ ಮೇಲೆ ಬೀಸಿದಾಗ ಗಾಳಿ ದುರ್ಗಂಧ, ಒಳ್ಳೆ ಪದಾರ್ಥದ ಮೇಲೆ ಬೇಯಿಸಿದಾಗ, ಹೂವಿನ ಮೇಲೆ ಬೇಯಿಸಿದಾಗ ಗಾಳಿಗೆ ಸುಗಂಧ. ಸುಗಂಧ ದುರ್ಗಂಧಗಳ ಮಿಶ್ರಣ. ನವಿಷಜ್ಜೇತ ವಾಯುವತ್. ಗಾಳಿಯ ಹಾಗೆ ಯಾವುದರಲ್ಲೂ ತೊಡಗಬಾರದು. ಅಂದರೆ ಗುಣ ಹಾಗೂ ದೋಷ ಅವನ್ನು ಅಷ್ಟಕ್ಕಷ್ಟೇ ಬಿಟ್ಟು ಹೊಟ್ಟೋಗ್ತಾ ಇರಬೇಕು. ಯಾಕೆಂದರೆ ಸುತ್ತಮುತ್ತಲಿರುವವರಲ್ಲಿ ಗುಣದೋಷಗಳನ್ನು ವಿಪರೀತ ತಲೆಗೆ ಹಾಕೊಂಡು ಬಿಟ್ಟರೆ ಭಾರಿ ಕಷ್ಟ. ಒಬ್ಬನನ್ನು ವಿಪರೀತ ಆರಾಧನೆ ಮಾಡ್ತೇವೆ, ಹೋ ಅಂತ ಆರಾಧನೆ ಮಾಡ್ತೇವೆ, ದೇವರು ಅನ್ನೋ ರೀತಿಯಲ್ಲಿ ಆರಾಧನೆ ಮಾಡಿಬಿಡ್ತೇವೆ. ಅವನದ್ದೇನಾದರೂ ಒಂದು ದೋಷ ಅಂತ ನಮಗೆ ಕಂಡು ಬಂದರೆ ಅವನನ್ನು ದ್ವೇಷಿಸಲಿಕ್ಕೆ ಶುರು ಮಾಡಿಬಿಡ್ತೇವೆ. ಅಷ್ಟೇ ಅಲ್ಲ, ಅದರ ಆಘಾತ ತಡ್ಕೊಳ್ಳಿಕ್ಕಾಗಲ್ಲ. ನಮಗೆ ಹೃದಯಕ್ಕೆ ಇರಿದ ಹಾಗಾಗತ್ತೆ. ಅದರಿಂದಾಗಿ ಒಬ್ಬನ ಗುಣವನ್ನು ಅತಿಯಾಗಿ ಅನುಸಂಧಾನ ಮಾಡಬಾರದು, ಹಾಗೆ ಒಬ್ಬರ ದೋಷವನ್ನು ಅತಿಯಾಗಿ ಅನುಸಂಧಾನ ಮಾಡಬಾರದು. ಯಾಕೆಂದರೆ ನಮಗೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಗುಣದೋಷಗಳನ್ನು ತಕ್ಕ ಮಟ್ಟಿಗೆ ಅದು ಬಂದಂತೆ ಅನುಭವಿಸಿ ವಾಯುವಿನಂತೆ ಹೋಗಿಬಿಡಬೇಕು. ಇದು ಗಾಳಿಯಿಂದ ಕಲಿತ ಪಾಠ. ಇನ್ನು ಗಾಳಿಯಿಂದಲೂ ಕೂಡ ಒಂದು ಪಾಠ ಇದೆ, ಇನ್ನೂ ಒಂದಿದೆ. ಪಾರ್ಥಿವೇಶ್ವಿಹ ದೇಹೇಶು ಪ್ರವಿಷ್ಟಸ್ತದ್ಗುಣಾಶ್ರಯ ಗುಣೈರ್ನ ಯುಜ್ಯತೆ ಯೋಗಿ ಗಂಧೈರ್ವಾಯುರಿವಾತ್ಮದೃಕ್. ಪಾರ್ಥಿವೇಶು ದೇಹೇಶು, ಪ್ರತಿಯೊಂದು ದೇಹದ ಒಳಗಡೆ ಗಾಳಿ ಇರುತ್ತೆ, ಉಸಿರು. ತದ್ಗುಣಾಶ್ರಯ, ಆ ದೇಹದ ಒಳಗಡೆ ಇರುವ ರಕ್ತ ಮಾಂಸ ಮೊದಲಾದವುಗಳಿಗೆ ಅನುಗುಣವಾಗಿ ಅದು ಇರುತ್ತೆ. ಗಾಳಿಗೆ ಸ್ವಯಂ ದುರ್ಗಂಧ ಅಂತ ಇಲ್ಲ, ಸ್ವಯಂ ಸುಗಂಧ ಅಂತ ಇಲ್ಲ. ಆ ರೀತಿ ಒಬ್ಬ ಸಾಧಕನಾದವ ದೇಹದ ಒಳಗಡೆಯೂ ಕೂಡ ಹಾಗೇ ಇರಬೇಕು. ಈ ದೇಹದ ಯಾವುದೂ ನನ್ನದಲ್ಲ ಅನ್ನುವ ಎಚ್ಚರ ಅಂತೂ ಇರಬೇಕು. ಇದು ಗಾಳಿಯಿಂದ ಕಲಿತ ಪಾಠ. ಹೀಗೆ ಗಾಳಿಯಿಂದ ನಾನು 3-4 ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ. ಇನ್ನು ಆಗಸದಿಂದ ನಾನು ಪಾಠ ಕಲಿತೆ ಅಂತಾನೆ. ಅಂತರ್ಬಹಿಶ್ಚ ಸ್ಥಿರಜಂಗಮೇಚು ಬ್ರಹ್ಮಾತ್ಮ ಭಾವೇನ ತಮನ್ವಯೇನ ವ್ಯಾಪ್ತ್ಯಾ ವ್ಯವಚ್ಛೇದ ಮತಂಗಮಾತ್ಮನೋ ಮುನಿರ್ನಭೋವತ್ ವಿತತಸ್ಯ ಭಾವಯೇತ್. ಆಕಾಶ ಎಲ್ಲಿ ಇಲ್ಲ. ಅಂತರ್ಬಹಿಶ್ಚ ಸ್ಥಿರಜಂಗಮೇಶು, ಸ್ಥಾವರವಾದ ಪದಾರ್ಥ, ಬೆಟ್ಟ ಗುಡ್ಡ ಮರ ಇದೆಲ್ಲ ಸ್ಥಾವರವಾದ ಪದಾರ್ಥ. ಇದರೊಳಗಡೆಯೂ ಆಕಾಶ ಇದೆ. ಜಂಗಮ, ಗಾಳಿ, ನೀರು, ಬೇರೆ ಬೇರೆ ಪದಾರ್ಥಗಳು. ಇದರೊಳಗಡೆಯೂ ಆಕಾಶ ಹಾಸುಹೊಕ್ಕಾಗಿದೆ. ಈ ಆಕಾಶದಂತೆ ದೇವರಿದ್ದಾನೆ ಅಂತ ತಿಳಿಬೇಕು. ಬ್ರಹ್ಮಾತ್ಮ ಭಾವೇನ ತಮನ್ವಯೇನ, ದೇವರು ದೇವರನ್ನು ದ್ವೇಷಿಸುವವರ ಒಳಗಡೆಯೂ ಇದ್ದಾನೆ, ದೇವರನ್ನು ಪ್ರೀತಿಸುವವರ ಒಳಗಡೆಯೂ ಇದ್ದಾನೆ. ಆಕಾಶ ಹೇಗೆ ಯಾವುದಕ್ಕೂ ಅಂಟಿಲ್ಲವೋ ಹಾಗೆ ದೇವರು ಯಾವುದಕ್ಕೂ ಅಂಟು ಇಲ್ಲ. ವ್ಯಾಪ್ತ್ಯಾವ್ಯವಚ್ಛೇದ ಮತಂಗಮಾತ್ಮನಃ. ಅವ್ಯವಚ್ಛೇದಂ, ಆಕಾಶವನ್ನು ನಾನು ಬಿಡಿಸ್ತೇನೆ ಅಂತ ಹೇಳಿ ಬರಲ್ಲ. ಈ ಮೇಜನ್ನು 2 ತುಂಡು ಮಾಡಬಹುದು, ಇರುವ ಯಾವುದೇ ಪದಾರ್ಥವನ್ನು 2 ತುಂಡು ಮಾಡಬಹುದು. ಆಕಾಶ 2 ತುಂಡು ಮಾಡಿ ನೋಡುವ, ಆಗೋಲ್ಲ. ಆ ರೀತಿ ದೇವರನ್ನು ತುಂಡು ಮಾಡಲಿಕ್ಕಾಗಲ್ಲ. ಆದ್ದರಿಂದ ಮುನಿರ್ನಭೋವತ್ ವಿತತಸ್ಯ ಭಾವಯೇತ್, ದೇವರು ಹೀಗೆ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿಯಬೇಕು. ಆಕಾಶವನ್ನು ನೋಡಿ ದೇವರನ್ನು ಚಿಂತನೆ ಮಾಡಬೇಕು. ಅದಕ್ಕೆ ನಭೋಲಿಂಗ ಅಂತ
ಭಾಗವತದ ಪ್ರಥಮ ಸ್ಕಂದದಲ್ಲಿ ಹೇಳಿದ್ದಾರೆ. ಆಕಾಶವನ್ನು ನೋಡಿದ್ರೆ ದೇವರ ನೆನಪಾಗಬೇಕಂತೆ. ಅದನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಬರೆದರು. ಜೀವಾಂತರ್ಯಾಮಕೋ ವಿಷ್ಣು ಆತ್ಮನಾಮ ಸಮೀರಿತ ತಸ್ಯತು ಬ್ರಹ್ಮರೂಪತ್ವಾತ್ ಬಹಿರಂತಸ್ತಥೈವ ಚ ಪಶ್ಯೇದಾಕಾಶವದ್ವ್ಯಾಪ್ತಿಂ ಅಸಂಗತ್ವಂಚ ನಿತ್ಯಶಃ ಇತಿ ತಂತ್ರ ಭಾಗವತೆ. ಜೀವನ ಅಂತರ್ಯಾಮಿಯಾಗಿ ಇರುವ ನಾರಾಯಣ ಆತ್ಮ ಅಂತ ಅವನ ಹೆಸರು. ಹೊರಗಡೆ ವ್ಯಾಪ್ತನಾಗಿರುವ ದೇವರನ್ನು ಬ್ರಹ್ಮ ಅಂತ ಕರೀತಾರೆ. ಹೊರಗಡೆ ವ್ಯಾಪ್ತನಾಗಿರುವ ದೇವರು, ಜೀವನ ಒಳಗಡೆ ಇರುವ ದೇವರು ಇಬ್ಬರೂ ಕೂಡ ಅಭಿನ್ನ ಅಂತ ಚಿಂತನೆ ಮಾಡಬೇಕು. ಹೇಗೆ ಆಕಾಶ ಎಲ್ಲೆಡೆ ವ್ಯಾಪಿಸಿದೆಯೋ ಹಾಗೆ ದೇವರು ಎಲ್ಲೆಡೆ ವ್ಯಾಪಿಸಿದ್ದಾನೆ. ಆಕಾಶಕ್ಕೆ ಹೇಗೆ ವಿಕಾರ ಇಲ್ಲವೋ ಹಾಗೆ ದೇವರಿಗೆ ವಿಕಾರ ಇಲ್ಲ. ಇಷ್ಟು ನಾನು ಆಕಾಶವನ್ನು ನೋಡಿ ದೇವರ ಬಗ್ಗೆ ಕಲಿತ ಪಾಠ. ಸರಿ, ನಾವು ಹೇಗಿರಬೇಕು? ಇನ್ನು ಹೇಳ್ತಾ ಇದ್ದಾರೆ, ತೇಜೋಂ ವನ್ನಮಯೈರ್ಭಾವೈಃ ಮೇಘಾದ್ಯೈಃ ವಾಯುನೇರಿತೈಃ ನ ಸ್ಪೃಶ್ಯತೆ ನಭಸ್ತದ್ವತ್ ಕಾಲಸೃಷ್ಟೈರ್ಗುಣೈಃ ಪುಮಾನ್. ಒಂದು ದೇಹ, ಒಂದು ವಸ್ತು, ಒಂದು ವಸ್ತುವಿಗೆ ನಮಗೆ ಕಾಣಬೇಕು, ಸ್ಪರ್ಶಕ್ಕೆ ಸಿಗಬೇಕು ಅಂತಂದರೆ ಮೂರು ಬೇಕು: ಬೆಳಕು, ನೀರು, ಭೂಮಿ. ಮಣ್ಣು, ನೀರು, ಬೆಂಕಿ. ಈ ತ್ರಿವೃತ್ಕರಣ ಆದರೆ ಯಾವುದೇ ವಸ್ತು ಆಗೋದು. ಮೋಡ ಆಗೋದು ಅಷ್ಟೇ. ಭೂಮಿಯ ಅಂಶ, ಬೆಂಕಿಯ ಅಂಶ, ನೀರಿನ ಅಂಶ ಮೂರು ಒಟ್ಟಾದರೆ, ಅದಕ್ಕೆ ಗಾಳಿ ಸೇರಿಕೊಂಡಿದ್ರೆ ಮೋಡ ಮೊದಲಾದವುಗಳು. ಕಾಳಿದಾಸ ಕೂಡ ಹೇಳಲ್ವೇ, ಭೂಮಿ ಜ್ಯೋತಿಸ್ಸಲಿಲ ಮರುತಾಂ ಸನ್ನಿಪಾತ ಕ್ವಮೇಘ ಸಂದೇಚಾರ್ಥ ಕ್ವಪಟುಕರಣೆ ಪ್ರಾಣಿಭಿಪ್ರೇಚಣೀಯ ಅಂತ. ಮೋಡ ಅಂತಂದರೆ ಹೊಗೆ, ನೀರು, ಮರುತ್. ಆ ಹೊಗೆ ಬೆಂಕಿಯ ಉತ್ಪತ್ತಿ ಒಳಗಡೆಯೂ ಉಂಟು. ಆ ಒಳಗಡೆ ಇರೋದೇ ಸಿಡಿಲ ಬಡಿಗೆಯಾಗಿ ನಮಗೆ ಕಾಣುವುದು. ಅದರಿಂದಾಗಿ ಧೂಮಜ್ಯೋತಿ ಸಲಿಲ ಮರುತಾಂ ಸನ್ನಿಪಾತ ಮೇಘ. ಮೋಡ ಅಂದರೆ ಈ ಮೂರರ ಒಂದು ಒಟ್ಟೈಕೆ. ಮೋಡ ಅಂದರೆ ಇಷ್ಟೇ. ಅದನ್ನು ದೂತನಾಗಿ ಹೇಗೆ ಕಳಿಸೋದು ಅಂತ ಹೇಳಿ ಕಾಳಿದಾಸ ಮೇಘದೂತದಲ್ಲಿ ಕಥೆಯನ್ನು ಹೇಳಿಕೊಂಡು ಹೋಗಿದ್ದಾನೆ, ಕಾವ್ಯದ ವಿಚಾರವನ್ನು. ಅದಕ್ಕೆ ಬೇಂದ್ರೆ ಅವರು ಕೊಟ್ಟ ಒಂದು ಆಯಾಮವೇ ಒಂದು ಅದ್ಭುತ. ಮೋಡ ಅಂದರೆ ಭಾಗವತವೂ ಹೇಳೋದು ಹಾಗೆ. ಅದನ್ನು ನಾವು ಅಲ್ಲಿ ನೋಡಬೇಕು. ಬೇಂದ್ರೆ ಅವರ ಮೇಘದೂತದ ಕನ್ನಡಾನುವಾದದಲ್ಲಿ ನೋಡಲೇಬೇಕು. ಯಾರ್ಯಾರು ಕಾವ್ಯ ರಸಿಕರಿದ್ದೀರಾ ಅವರೆಲ್ಲ ನೋಡಬೇಕು. ಯಾರ್ಯಾರು ವೇದಾಂತಿಗಳು, ಕಾವ್ಯ ಬೇಡ ಅಂತ ಹೇಳುವವರು ಭಾಗವತದಲ್ಲಿಯೂ ಅದನ್ನೇ ಹೇಳಿದ್ದಾರೆ ಅಂದರೆ ವೇದವ್ಯಾಸರದ್ದನ್ನೇ ಕಾಳಿದಾಸ ಕಾಪಿ ಮಾಡಿದ್ದಾನೆ ಅಂತ ತಿಳಿದುಕೊಂಡ್ರೆ ಆಯಿತು. ತೇಜ ಅಂಬು ಅನ್ನ. ತೇಜಸ್ಸು ಅಂತ ಹೇಳಿದ್ರೆ ಬೆಂಕಿ, ಅಂಬು ಅಂದರೆ ನೀರು, ಅನ್ನ ಅಂದರೆ ಭೂಮಿ. ತೇಜೋಂ ವನ್ನಮಯೈರ್ಭಾವೈಹಿ. ಈ ಮೂರೂ ಕೂಡ ಒಟ್ಟಾದರೆ ಮೋಡ. ಈ ತರಹದ ಮೋಡ ಮೊದಲಾದ ಪದಾರ್ಥಗಳು ಒಟ್ಟಿಗೆ ಆಕಾಶದಲ್ಲಿ ನೆರೆದಿರುತ್ತೆ. ನಾವು ಮೋಡವನ್ನು ತೋರಿಸಿ ಆಕಾಶ ಅಂತ ಹೇಳ್ತೇವೆ, ಆದರೆ ಮೋಡಕ್ಕೂ ಆಕಾಶಕ್ಕೂ ಏನಾದರೂ ಸಂಬಂಧ ಉಂಟಾ? ಇಲ್ಲ. ಮೋಡ ಬೇರೆ, ಆಕಾಶ ಬೇರೆ. ಆಕಾಶದಲ್ಲಿ ಮೋಡ ಅನ್ನೋದು ಆಶ್ರಯ ಪಡೆದಿದೆ,
ಅದಕ್ಕೆ ಆಕಾಶ ಅನ್ನುವುದು ಆಸರೆ ಕೊಟ್ಟಿದೆ, ಆದರೆ ತಟಸ್ಥ. ಮಳೆ ಬಂದರೆ ಭೂಮಿ ಒದ್ದೆ ಆಗತ್ತೆ, ಆಕಾಶ ಒದ್ದೆ ಆಗತ್ತೇನು? ಇಲ್ಲ. ಇದನ್ನು ನಾನು ನೋಡಿದೆ. ಹಾಗೆ ಪುಮಾನ್ ಪುರುಷ ಕಾಲಸೃಷ್ಟೈ ಗುಣೈ, ಕಾಲದಿಂದ ಉಂಟಾದ ಗುಣಗಳಿಂದ ಅಂಟಿಕೊಳ್ಳುವುದಿಲ್ಲ ಅಂತ ಕಲಿತೆ. ಇದು ಏನಿದು ಅಂತ ಆಚಾರ್ಯರು ಹೇಳ್ತಾರೆ. ಗುಣಾನ್ ಜೀವಸ್ಯ ಚೇಷ್ಟವ್ಯಾನ್ ಸಿದ್ಧಾನ್ ವಿಷ್ಣೋರ್ ಗುಣಾನ್ ತಥಾ ತತ್ತದೃಷ್ಟ್ವಾ ವಿಚಿನ್ವೀತ ಪೃಥಗೇವ ಸುಧೀರ್ ಸದಾ ಇತಿ ಲೋಕತಂತ್ರೇ. ಲೋಕತಂತ್ರ ಅಂತ ಒಂದು ಗ್ರಂಥ, ಅದರಲ್ಲಿ ಹೇಳೋದು ಹೀಗೆ ನೋಡಿ. ಆಕಾಶದ ಗುಣ ಏನಿದೆ ಅದು ಮೋಡದಲ್ಲಿ ಬರೋಲ್ಲ. ಆಕಾಶದ ಗುಣ ಏನು? ಎಲ್ಲರಿಗೂ ಆಶ್ರಯ ನೀಡುವ ಹಿರಿದಾದ ಒಂದು ಗುಣ. ಅದು ಮೋಡದಲ್ಲಿ ಬರುತ್ತೆ? ಇಲ್ಲ. ಮೋಡ ತುಂಬಿಕೊಳ್ಳುತ್ತೆ, ಆಕಾಶ ತುಂಬಿಕೊಳ್ಳೋಲ್ಲ. ಮೋಡ ಖಾಲಿ ಆಗತ್ತೆ, ಆಕಾಶ ಖಾಲಿಯಾಗೋ ಪ್ರಶ್ನೆಯೇ ಇಲ್ಲ. ಆದರೂ ನಾವು ಮೋಡವನ್ನು ನೋಡಿ ಆಕಾಶ ಅಂತ ಅಂದುಕೋತೇವೆ, ಆದರೆ ಮೋಡ ಪಾಸಾದ ಮೇಲೆ ಆಕಾಶವನ್ನೇ ಆಕಾಶ ಅಂತ ಅಂದುಕೋತೇವೆ. ಹಾಗೆ ಜೀವ ಪರಮಾತ್ಮರು ಕೂಡ ಒಟ್ಟಿಗಿರ್ತಾರೆ, ಇಬ್ಬರ ಗುಣಗಳು ಬೇರೆ ಬೇರೆ ಅಂತ ತಿಳ್ಕೊಳ್ಬೇಕು. ಇದು ಪಾಯಿಂಟ್. ಗುಣಾನ್ ಜೀವಸ್ಯ ಚೇಷ್ಟವ್ಯಾನ್ ಸಿದ್ಧಾನ್ ವಿಷ್ಣೋರ್ ಗುಣಾನ್ ಸ್ತದ. ಆಕಾಶ ಮತ್ತೆ ಮೋಡ. ಮೋಡ ಏನನ್ನೋ ಪಡಿಬೇಕು, ಏನನ್ನೋ ಕಳ್ಕೋಬೇಕು, ಮತ್ತೆ ಪಡಿಬೇಕು, ಮತ್ತೆ ಕಳ್ಕೋಬೇಕು. ಇದು ಮೋಡದ ಸ್ವಭಾವ. ಮತ್ತೆ ಕಳ್ಕೋಬೇಕು, ಮತ್ತೆ ಪಡಿಬೇಕು. ನೀರನ್ನು ತುಂಬಿಕೊಳ್ಳಬೇಕು, ತನ್ನಲ್ಲಿರುವ ನೀರನ್ನೆಲ್ಲ ಹಾಕಿ ಖಾಲಿಯಾಗಬೇಕು, ಮತ್ತೆ ನದಿಗಳಿಂದ ಸಮುದ್ರದಿಂದ ಸಂಗ್ರಹಿಸಬೇಕು, ಒಂದು ಕಡೆಗೆ ಬರಬೇಕು. ಎಲ್ಲೋ ಇರುವ ಮೋಡ ಯಾವ ನದಿಯ ನೀರನ್ನು ಹೊತ್ಕೊಂಡಿರುತ್ತೆ ಅದೇ ನದಿಯ ಹತ್ತಿರ ಬರಬೇಕು, ಅಲ್ಲಿಯೇ ತಾನು ಖಾಲಿಯಾಗಬೇಕು. ಮತ್ತೆ ಗಾಳಿಯಲ್ಲಿ ಆ ಮೋಡ ತೇಲಿಕೊಂಡು ಬೇರೆ ಕಡೆ ಹೊರಟೋಗ್ಬಿಡ್ಬೇಕು ಅಥವಾ ಡಿಸ್ಪರ್ಸ್ ಆಗಬೇಕು. ಹೀಗೆಲ್ಲ ಇದೆ. ಆಕಾಶ ಬದಲಾಗುವಲ್ಲ. ಹಾಗೆ ಜೀವ ಏಷ್ಟವ್ಯಾನ್ ಬದಲಾವಣೆ ಹೊಂದಬೇಕು. ಮೋಡ ಯಾವ ರೀತಿ ಬದಲಾವಣೆ ಹೊಂದತ್ತೆ ಹಾಗೆ ಜೀವ ಬದಲಾವಣೆ ಹೊಂದಬೇಕಾದದ್ದಿದೆ. ದೇವರು ಬದಲಾವಣೆ ಹೊಂದೋಲ್ಲ, ಆದ್ರಿಬ್ಬರು ಒಟ್ಟಿಗೆ ಇರ್ತಾರೆ. ನಾವು ಜೀವರನ್ನು ನೋಡಿ ದೇವರು ಅಂತ ಅಂದುಕೊಳ್ತೇವೆ, ಹಾಗೆ ಮೋಡವನ್ನು ನೋಡಿ ಆಕಾಶ ಅಂತ ಅಂದುಕೊಳ್ತೇವೆ. ಎರಡನ್ನೂ ಬೇರೆಯಾಗಿ ಕಾಣಬೇಕು. ಇದು ಆಕಾಶವನ್ನು ನೋಡಿ, ಮೋಡವನ್ನು ನೋಡಿ, ಆಕಾಶ ಮೋಡಗಳಿಗಿರುವ ಸಂಬಂಧ, ಪರಸ್ಪರ ವೈರುಧ್ಯಗಳನ್ನು ನೋಡಿ ದೇವರಿಗೂ ಜೀವನಿಗೂ ಇದೇ ರೀತಿ ವೈರುಧ್ಯ ಇರುತ್ತೆ ಅಂತ ಅಂದುಕೊಂಡೆ. ಪರಸ್ಪರ ವೈರುಧ್ಯ ಇದ್ದ ಮಾತ್ರಕ್ಕೆ ಒಂದು ಕಡೆ ಇರಬೇಕು ಅಂತೆಲ್ಲೂ ಇಲ್ಲ, ಒಂದು ಕಡೆ ಇರಬಾರದು ಅಂತಿಲ್ಲ. ಪರಸ್ಪರ ವೈರುಧ್ಯ. ಕೆಲವೊಮ್ಮೆ ಅತ್ಯಂತ ಮಿತ್ರರಾಗಿರುವವರು ಪರಸ್ಪರ ವಿರುದ್ಧವಾದ ಗುಣಗಳನ್ನು ಹೊಂದಿರ್ತಾರೆ. ಆದರೂ ಅದು ಹೇಗೆ ಮಿತ್ರರಾಗಿರ್ತಾರೋ ದೇವರಿಗೆ ಗೊತ್ತು. ಮತ್ತೆ ನನ್ನ ಒಬ್ಬ ಸ್ನೇಹಿತನನ್ನು ನೋಡಿ ಒಬ್ಬರು ಇದೇ ರೀತಿ ಹೇಳಿದರು. ಇಬ್ಬರು ಪರಸ್ಪರವಾದ ವಿರುದ್ಧವಾದ ಅಭಿಪ್ರಾಯಗಳು ಇದೆ, ನೀವು ಅದು ಹೇಗೆ ಸ್ನೇಹದಿಂದ ಇರ್ತೀರಾ ಅಂತ ನನ್ನ ಮತ್ತೆ ಒಬ್ಬನ ಮೈತ್ರಿಯ ಬಗೆಗೆ ಒಬ್ಬರು ಕೇಳಿದರು. ಆಮೇಲೆ ಅವರೇ ಸಮಾಧಾನ ಮಾಡಿಕೊಂಡ್ರು. ಇರ್ತಾರೆ, ಪೇದಾವರ ಸ್ವಾಮಿಗಳಿಗೂ ವಿದ್ಯಾಮಾನ್ಯರಿಗೂ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಒಟ್ಟಿಗೆ ಇರಲಿಲ್ವೇ ಅವರು ಹೇಳಿದ್ದದು. ಹಾಗೆ ಅದರಿಂದಾಗಿ ಪರಸ್ಪರ ವಿರುದ್ಧವಾದ ವಸ್ತುಗಳು ಒಂದು ಕಡೆ ಇರಬಹುದು. ಆ ರೀತಿ ದೇವರು ಮತ್ತು ಜೀವ ಒಂದು ಕಡೆ ಇರಬಹುದು, ಪರಸ್ಪರ ವಿರುದ್ಧವಾದ ಗುಣ. ಆದರೆ ನಾವು ಅವೆರಡು ಬೇರೆ ಅಂತಲೇ ಯೋಚನೆ ಮಾಡಬೇಕು, ಒಂದೇ ಅಂತ ಯೋಚನೆ ಮಾಡಲಿಕ್ಕಿಲ್ಲ. ತೋರಿಸಬಹುದು, ಏಕೆಂದರೆ ಕೇವಲ ಆಕಾಶವನ್ನು ತೋರಿಸ್ಲಿಕ್ಕಾಗಲ್ಲ. ಭೂತಮಪ್ಯಸಿತಂ ದಿವ್ಯ ದೃಷ್ಟಿಗೋಚರಮೇವತು ಅಂತ ಅನುವ್ಯಾಖ್ಯಾನದಲ್ಲಿ
ಕಾಣದ ಒಂದು ನೀಲಿಯ ಆಕಾಶ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಕಾಣದ ನೀಲಿಯ ಆಕಾಶದ ಪ್ರತಿಫಲನ ಈ ಆಕಾಶದಲ್ಲಿ ಆಗಸದಲ್ಲಿ ಕಾಣುವ ನೀಲಿ ಅಂತ ಹೇಳ್ತಾರೆ. ಅದು ಕಣ್ಣಿಗೆ ಕಾಣದ ನೀಲಿ ಬಣ್ಣ, ಕಣ್ಣಿಗೆ ಕಾಣದ ಒಂದು ಬಣ್ಣ ಅನ್ನೋದನ್ನು ವಿಜ್ಞಾನಿಗಳು ನೀವು ಒಪ್ತಾರೆ ಅಂತ ಹೇಳಿ ನಿಮಗೆ ಗೊತ್ತು. ಅದನ್ನು ಆಚಾರ್ಯರು ಅವತ್ತು ಹೇಳಿತು, ಭೂತಮಪ್ಯಸಿತಂ ದಿವ್ಯ ದೃಷ್ಟಿಗೋಚರಮೇವತ್ತು ಅಂತ ಆಕಾಶದ ಬಗೆಗೆ. ತಥಾಚ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ನಮಗೆ ಇರುವಂತಹ ವಿಚಾರ ಇದು. ಅತ್ಯಂತ ವಿರುದ್ಧವಾದ ವಸ್ತು ಏನಿದೆ, ಅತ್ಯಂತ ವಿರುದ್ಧವಾದ ಎರಡು ವಸ್ತು ಒಂದು ಕಡೆ ಇರುತ್ತೆ. ಅದೇ ರೀತಿ ಜೀವ ಹಾಗೂ ಪರಮಾತ್ಮ ಒಂದೇ ಕಡೆ ಇರ್ತಾರೆ. ನಾವು ಭಿನ್ನ ಅಂತಲೇ ತಿಳ್ಕೊಳ್ಬೇಕದನ್ನ ಅಂತ ದೇವರು ಮತ್ತು ಜೀವರನ್ನು ದಾರ್ಷ್ಟಾಂತಿಕವಾಗಿಟ್ಟುಕೊಂಡು ದೃಷ್ಟಾಂತವಾಗಿ ಆಕಾಶ ಮತ್ತು ಮೋಡಗಳನ್ನು ನಾನು ನೋಡಿದೆ ಅಂತ ಹೇಳುತ್ತಾನೆ. ನ ಸ್ಪೃಶ್ಯತೆ ನಭಸ್ತದ್ವತ್ ಕಾಲಸೃಷ್ಟೈ ಗುಣೈ ಪುಮಾನ್. ಆಕಾಶದಿಂದ ನಾನು ಕಲಿತ ಪಾಠ ಅದು ಅಂತ ಅವಧೂತ ಹೇಳ್ತಾನೆ. ಇನ್ನು ನೀರು ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಧುರಸ್ತೀರ್ಥವನ್ನೃಣಾಂ ಮುನಿ ಪುನಾತಿ. ಅಘಾನ್ ಮಿತ್ರಂ ಈಕ್ಷಣ ಸ್ಪರ್ಶ ಕೀರ್ತನೈ. ನೀರು ಸ್ವಚ್ಛವಾಗಿರುತ್ತೆ, ಅದಕ್ಕೆ ಕೊಳೆ ಬೆರೆಯಬಹುದು. ನೀರಿಗೆ ಯಾವತ್ತೂ ಕೂಡ ಎಕ್ಸ್ಪೈರಿ ಡೇಟ್ ಇಲ್ಲ. ಆ ನೀರಿಗೆ ಎಕ್ಸ್ಪೈರಿ ಡೇಟ್ ಬರೋದು ಈ ನಮ್ಮಂಥ ಮುಟ್ಟಾಳರು ತಯಾರಿಸುವ ಬಾಟಲ್ನಿಂದ. ಬಾಟಲ್ನಿಂದ ನೀರು ಕೆಡಬೇಕೇ ವಿನಃ ನೀರು ಪ್ರಕೃತಿತಃ ಸ್ವಚ್ಛ, ಸಹಜವಾಗಿ ಸ್ವಚ್ಛ. ನಾವು ತಾಮ್ರದ ಪಾತ್ರೆಯಲ್ಲಿ ನೀರು ತೆಗಿತೇವೆ. ತಾಮ್ರ ಹಾಗೇ ಇಟ್ಟಿದ್ರೆ ತಾಮ್ರದ ಪಾತ್ರೆಯ ದೋತೆ ನೀರಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ಸ್ವಚ್ಛವಾಗಿ ಇರೋದು ನೀರು, ಪ್ರಕೃತಿತ ಸ್ವಚ್ಛ. ಭೂಮಿಯನ್ನು ಕೊಳೆ ಮಾಡಿದೆವು, ನೀರು ಕೊಳೆ ಆಯಿತು. ನೀರು ಸಹಜವಾಗಿ ಕೊಳೆ ಅಲ್ಲ. ಸ್ವಚ್ಛ ಪ್ರಕೃತಿತ ಸ್ನಿಗ್ಧ. ಸ್ನಿಗ್ಧ ಅಂದರೆ ಸ್ನೇಹವನ್ನು ಉಳ್ಳದ್ದು. ಸ್ನೇಹ ಅಂದರೆ ಅಂಟು. ಸ್ನೇಹ ಅಂದರೆ ಅಂಟು. ಎಣ್ಣೆಗೆ ಸಂಸ್ಕೃತದಲ್ಲಿ ಸ್ನೇಹ ಅಂತ, ಮತ್ತು ತೈಲ ಅಂದರೆ ತಿಲದಿಂದ ಬಂದದ್ದು ತೈಲ ಅಂತ. ಎಣ್ಣೆ ಅಂದ್ರೇನೆ ಎಳ್ಳಿನಿಂದ ಬಂದದ್ದು ಅಂತ. ಎಳ್ಳೆಣ್ಣೆ ಅಂತ ಬೇರೆ ಹೇಳ್ತೀವಿ ನಾವು, ದ್ವಿರುಕ್ತ ಪದ. ಎಳ್ಳೆಣ್ಣೆ, ಕಾಂಪೌಂಡು ಗೋಡೆ, ಗೇಟ್ ಬಾಗಿಲು, ಇದೆಲ್ಲ ನಮ್ಮ ಈ ತರಹ, ಇದೆಲ್ಲ ನಮ್ಮ ಪ್ರಯೋಗಗಳು. ಆ ರೀತಿ ಇದು ಎಣ್ಣೆ ಅಂದ್ರೇ ಎಳ್ಳಿನಿಂದ ಬಂದದ್ದು. ಆಮೇಲೆ ಎಣ್ಣೆ ಅಂದರೆ ಸ್ನೇಹ ಅಂತ ಇಟ್ಕೊಂಡ್ರು. ಎಣ್ಣೆ ಅಂದರೆ ಸ್ನೇಹ ಅಂತ ಇಟ್ಕೊಂಡು ಕಡಲೆಕಾಯಿ ಎಣ್ಣೆ ಇತ್ಯಾದಿ ಪ್ರಯೋಗಗಳು ನಾವೀಗ ಮಾಡ್ತಾ ಇದ್ದೇವೆ. ಸಂಸ್ಕೃತದಲ್ಲಿ ತೈಲ ಅಂದರೆ ತಿಲದಿಂದ ಬಂದದ್ದು ತೈಲ. ತಿಲೇಶು ಭವಂ ತೈಲಂ. ಸಂಸ್ಕೃತದಲ್ಲಿ ತೈಲ ಅಂದ್ರೇ ತಿಲದಿಂದ ಬಂದದ್ದು ಅಂತ. ನಾವೇನು ಮಾಡ್ತಾ ಇದ್ದೇವೆ, ನಾರಿಕೇಳ ತೈಲಂ ಅಂತೇವೆ. ಅಂದರೆ ತೈಲ ಅನ್ನೋದನ್ನು ಸ್ನೇಹ ಅಂತ ಹೇಳೋದಕ್ಕೆ ತೈಲ ಇಸ್ ಈಕ್ವಲ್ ಟು ಸ್ನೇಹ ಅಂತ ಆ ರೀತಿ ಮಾಡಿಕೊಂಡು ತೈಲ ಅಂದರೆ ಕೇವಲ ಎಣ್ಣೆ ಅಂತ ಮಾಡಿಕೊಂಡೆವು. ಅದರಿಂದ ಸ್ನಿಗ್ಧ ಅಂದರೆ ಅಂಟಿಕೊಳ್ಳುತ್ತೆ, ನೀರಿನಲ್ಲಿ ಇರುವ ಅಂಟಿಕೊಳ್ಳುವ ಗುಣ. ಅದು ಸ್ವಲ್ಪ ಉತ್ಕಟವಾಗಿ ಆದರೆ ತೈಲ, ಎಣ್ಣೆ. ನೀರು ಅಂಟಿಕೊಳ್ಳುತ್ತೆ, ಅದಕ್ಕೆ ಹೇಳಿದ್ರು ಸ್ನಿಗ್ಧ ಅಂದರು. ಮಧುರ
ತೀರ್ಥವನೃಣಾಂ ಮಧುರ. ಮಧುರ ಅಂದರೆ ಏನು? ಮಧುರ ಅಂತಂದರೆ ನಾವು ಇಂಪು ಅಂತ ಅರ್ಥ ಮಾಡಿಬಿಟ್ಟಿದ್ದೀವಿ ಈಗ. ಅದೇ ಇಂಪಿಗೆ ಮಧುರ ಅಂತ ಯಾಕೆ? ಏಕೆಂದರೆ ಸಂಸ್ಕೃತದಲ್ಲಿ ಪ್ರತಿಯೊಂದು ಶಬ್ದವೂ ಕೂಡ ನಿರ್ವಚನದಿಂದ ಲಬ್ಧವಾದದ್ದು. ಎಟಿಮಾಲಜಿ ಇಲ್ಲದ ಸಂಸ್ಕೃತ ಪದವೇ ಇಲ್ಲ. ಇಂಗ್ಲೀಷಿನಲ್ಲಿ ಯಾವುದಕ್ಕೂ ಎಟಿಮಾಲಜಿ ಇಲ್ಲ, ಇಷ್ಟೇ ವ್ಯತ್ಯಾಸ. ಕನ್ನಡದಲ್ಲಿ ಬಹಳ ಎಟಿಮಾಲಜಿ ಇದೆ. ಕೇಶಿರಾಜ, ಆಮೇಲೆ ಭಟ್ಟಾಕಲಂಕ ಮೊದಲಾದವರು ಕನ್ನಡದ ಪದಗಳನ್ನು ಎಟಿಮಾಲಜಿಕಲ್ ಆಗಿ ನಿರೂಪಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಸಂಸ್ಕೃತದ ಮಗಳು. ನಮ್ಮ ತಾಯಿ ಕನ್ನಡತಿ ಸಂಸ್ಕೃತ ಎನ್ನುವ ತಾಯಿಯ ಮಗಳು. ಸಂಸ್ಕೃತದಲ್ಲಿ ಪರ್ಫೆಕ್ಟ್ ಆಗಿ ನಿರ್ವಚನ ಇದೆ. ಮಧುರ ಅಂದರೆ ಏನು? ಅದಕ್ಕೆ ಮಧ್ವಾಚಾರ್ಯರ ನಿರ್ವಚನ ಬರೆದರು. ಮಧುನಾಮ ಸುಖಂ ವಿದ್ಯಾತ್. ಮಧು ಅಂತಂದರೆ ಸುಖ, ಮಾಧುರ್ಯಂ ಸುಖ ಹೇತುತಾ. ಮಧು ರಾತಿ ಸುಖವನ್ನು ಕೊಡುತ್ತೆ, ಅದರಿಂದಾಗಿ ಮಧುರ ಅಂತ. ಮಧುರ ಸುಖವನ್ನು ಕೊಡುತ್ತೆ, ಅದರಿಂದಾಗಿ ಮಧುರ. ಮಾಧುರ್ಯಂ ಸುಖ ಹೇತುತಾ. ಮಧುರ ಅಂತಂದರೆ ಸುಖಕ್ಕೆ ಕಾರಣ. ಒಬ್ಬ ಯೋಗ್ಯನ ಜೊತೆಲಿದ್ದಾಗ ಮನಸ್ಸು ಪ್ರಸನ್ನವಾಗಿರುತ್ತೆ. ಪ್ರಸನ್ನವಾಗಿ ಯಾವುದೇ ಆತಂಕಗಳು ಆ ಸಂದರ್ಭದಲ್ಲಂತೂ ಕಾಡೋದಿಲ್ಲ. ಅದು ಮಧುರ. ಕೇವಲ ಧ್ಯಾನ ಮಾಡುವ, ಪರಮಾತ್ಮನ ಹೆಚ್ಚು ನೆನೆಯುವ ಜನರ ಜೊತೆಗಿದ್ದರೆ ಒಂದು ತೃಪ್ತಿ, ಹೊರಗಿಡ ಜಂಜಡಗಳನ್ನೆಲ್ಲ ಮರೆಯುವ ಒಂದು ಗುಣ ಅದು ಬರುತ್ತೆ. ಇದು ಪೂರ್ತಿ ಕಣ್ಮರೆಯಾಗಿ ಹೋಗುತ್ತೆ ಯಾವಾಗ ಒಳಗಡೆಯಿಂದಲೇ ಯಾರೊಬ್ಬ ಕೊತ 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 ಕುದಿತಾ ಇರ್ತಾನಲ್ಲ. ವಸ್ತುತಃ ಅವನು ಕೊತ ಕೊತ ಕುದಿಯೋದೇ ಒಳಗಡೆ ಅಶಾಂತಿ ಇರೋದ್ರಿಂದ. ಒಳಗಡೆ ಅವನು ಶಾಂತ ಆಗಿಬಿಟ್ಟ ಅಂದರೆ ಮುಗಿದು ಹೋಯ್ತು. ಹೊರಗಡೆ ಏನಿದಾದರೂ ಅವನು ಆರಾಮಾಗಿರ್ತಾನೆ. ಆದ್ದರಿಂದಾಗಿ ನೀರು ಮಧುರ ಸುಖವನ್ನು ಕೊಡುತ್ತೆ, ಸಾಧಕನೂ ಹಾಗಿರ್ತಾನೆ. ತೀರ್ಥವನೃಣಾಂ ಮುನಿ. ಒಬ್ಬ ಮುನಿ ಹೀಗೇ ಇರ್ತಾನೆ. ಪುನಾತಿ ಅಘಾತ್, ಪಾಪದಿಂದ ಪರಿಹಾರ ಮಾಡ್ತಾನೆ. ಸ್ವಚ್ಛ, ಸಹಜವಾಗಿ ಅವನು ಒಳ್ಳೆಯವನಿರ್ತಾನೆ. ಆ ಒಳ್ಳೆಯತನ ಅನ್ನೋದು ಇಟ್ ಈಸ್ ನಾಟ್ ಇಂಪೋಸ್ಡ್, ಅವನ ಮೇಲೆ ಹೇರಲ್ಪಟ್ಟದ್ದಲ್ಲ. ನನಗೆ ಈ CCTV ಹಾಕುವವರ ಮೇಲೆ ಒಂದು ಪ್ರಶ್ನೆ ಮೊದಲಿಂದ ಇತ್ತು. ಇಲ್ಲಿ CCTV ಇದೆ, ಎಚ್ಚರಿಕೆಯಿಂದ ಇರಿ ಅಂತ ಯಾಕೆ ಹೇಳಬೇಕು? ಸಹಜವಾಗಿ ಜನರು ಏನೋ ಗೊತ್ತಾಗಲ್ವೇ, ಅದಕ್ಕನುಗುಣವಾಗಿ ವಿಭಾಗ ಮಾಡಿದ್ರೆ ಆಯಿತು. CCTV ಇದೆ, ಎಚ್ಚರವಾಗಿರಿ. ಇದು ಇಂಪೋಸ್ಡ್. ಗುಡ್ ಮ್ಯಾನರ್ ಇಸ್ ಇಂಪೋಸ್ಡ್. ನಿಮಗೆ ಎಚ್ಚರ ಕೊಟ್ಟರೆ, ನಮಗೆ ಎಚ್ಚರ ಕೊಟ್ಟರೆ ಅದು ಗುಡ್ ಮ್ಯಾನರಿಸಮ್ನ ಇಂಪೋಸ್ ಮಾಡಿದ ಹಾಗೆ. ಅದು ಯಾಕೆ ಹಾಗೆ ಇರಬಹುದಿತ್ತಲ್ಲ ಸಹಜವಾಗಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದು ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಅದ್ದೇರೆ ಸಮಾಜದಲ್ಲಿ ಕಳ್ಳರೆ ಜಾಸ್ತಿ ಆಗಿ ಹೋಗ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತನೋ ಏನು. ಒಬ್ಬ ಸಹಜ ಸಜ್ಜನ ನೀರಿನ ಹಾಗೆ ಪ್ರಕೃತಿತಃ ಸ್ವಚ್ಛ. ಆಮೇಲೆ ಸ್ನಿಗ್ಧ, ಬೇರೆಯವ್ರ ಮೇಲೆ ಸಹಜವಾದ ಪ್ರೀತಿ ಇರುತ್ತೆ. ಅವರಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡೋದು ಅಂತಲ್ಲ, ಸಹಜವಾಗಿ ಪ್ರೀತಿ ಅಂತನ್ನೋದು ಇರುತ್ತೆ. ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಧುರ. ಅವನನ್ನು ನೋಡೋದ್ರಿಂದ ಸುಖ, ಮಾತನಾಡಿಸೋದ್ರಿಂದ ಸುಖ, ಜೊತೆಯಲ್ಲಿ ಇರೋದ್ರಿಂದ ಸುಖ. ಆ ತರಹ ಇರುತ್ತೆ. ಅವನ ಹತ್ರ ಇರಬೇಕು ಅಂತ ಅನ್ನಿಸುತ್ತೆ, ಓಡಿ ಹೋಗಬೇಕು ಅಂತ ಅನಿಸೋಲ್ಲ. ಬಲವಂತವಾಗಿ ಹಣಕ್ಕಾಗಿ ಇರೋದು ಬೇರೆ. ಅಂಥವ್ರು ಬಾಸ್ಗಳಾಗ್ಬಿಟ್ರಂತೂ ಕಷ್ಟವೇ ಕಷ್ಟ.
ಜೊತೆಗೆ ಅನಿವಾರ್ಯವಾಗಿರಬೇಕಾಗತ್ತೆ. ಹಾಗಲ್ಲ, ಬಾಸ್ ತರಹ ಇರೋದಲ್ಲ. ಸಹಜವಾದ ಒಂದು ಪ್ರೀತಿಯ ನಡವಳಿಕೆ, ಅದು ಮಧುರ. ಸುಖ ಅವನ ಜೊತೆಗೆ ಇದ್ದದ್ದು ಮುಂದೆ ಆಗಲಿ ಅಥವಾ ಆಗಾಗಲಿ ಸುಖ ಆಗಬೇಕು. ಮಧುರ ತೀರ್ಥವನ್ಋಣಾಂ ಪುನಾತಿ. ತೀರ್ಥಾಭಿಮಾನಿ ದೇವತೆಯ ಹಾಗೆ ಅವರ ಪಾಪವನ್ನು ಕಳೆಯುತ್ತಾನೆ. ಪಾಪ ಕಳೀತಾನೆ ಅಂತ ಹೆಂಗೆ ಗೊತ್ತಾಗತ್ತೆ? ಹತ್ತಿರದಲ್ಲಿದ್ದಾಗ ಜಗದ ಜಂಜಡಗಳನ್ನೆಲ್ಲ ಮರೆತು ದೇವರ ಕಡೆಗೆ ಹೋಗುವ, ಅಧ್ಯಯನಾದಿ ಮೂಲಭೂತ ಕರ್ತವ್ಯವನ್ನು ಮಾಡುವ ಅಂತ ಅನ್ನಿಸಬೇಕು. ಅದು ತೀರ್ಥ. ಆ ತರಹದ ಒಂದು ಪರಿಣಾಮ ಬೇರೆಯವ್ರ ಮೇಲೆ ಬೀಳ್ತಾ ಇರುತ್ತೆ. ಮಧುರ ತೀರ್ಥವನ್ಋಣಾಂ. ಆಮೇಲೆ ಸಜ್ಜನ ಇನ್ನೂ ಕೂಡ ಅವನು ನೀರು ನಮ್ಮ ಮೈಯನ್ನೆಲ್ಲ ಮುತ್ತಿ ಮೈಯಲ್ಲೆಲ್ಲ ಪ್ರವೇಶ ಮಾಡಿ ನಮಗೆ ಬಲವನ್ನು ನೀಡಿ ನಮ್ಮ ಮನಸ್ಸನ್ನು ತೊಳೆಯುತ್ತೆ. ತೀರ್ಥದಲ್ಲಿ ಯಾಕೆ ಮುಳುಗಬೇಕು ಅಂತಂದರೆ ಜ್ಞಾನ ಪ್ರತಿಬಂಧಕವಾದ ಪಾಪ ಪರಿಹಾರ ಆಗಬೇಕು ಅಂತ ಗಂಗಾ ಯಮುನಾದಿ ತೀರ್ಥಗಳಲ್ಲಿ ಮುಳುಗಬೇಕು, ಬೇರಿನ್ನೇನೂ ಇಲ್ಲ. ಜ್ಞಾನ ಪ್ರತಿಬಂಧಕವಾದ ಪಾಪ ಪರಿಹಾರ ಆಗಲಿ. ತೀರ್ಥಯಾತ್ರೆ ಮಾಡಿಕೊಂಡು ಬಂದ ಮೇಲೆ ನಾವು ಭಾಗವತಾದಿ ಸಕಲ ಸಚ್ಛಾಸ್ತ್ರಗಳನ್ನು ಕೇಳ್ತಾ ಇದ್ದರೆ ತೀರ್ಥಯಾತ್ರೆ ಸಫಲ ಅಂತ ಅರ್ಥ, ಬೇರೆ ಅಲ್ಲ. ಅದು ಕೇಳಲಿಲ್ಲ ಅಂದರೆ ಏನೂ ಪ್ರಯೋಜನ ಆಗಿಲ್ಲ ಅಂತ ಅರ್ಥ. ಅದರಿಂದಾಗಿ ತೀರ್ಥಕ್ಷೇತ್ರ ಯಾತ್ರೆ ಅನ್ನೋದು ನಮಗೆ ಶಾಸ್ತ್ರಕ್ಕೆ ಪ್ರತಿಬಂಧಕವಾದ, ಜ್ಞಾನ ಪ್ರತಿಬಂಧಕವಾದ ಕಲ್ಮಶಗಳನ್ನು ತೊಳಿಬೇಕು. ಆ ತರಹ ನೀರು ನಮ್ಮನ್ನು ಮೈಯನ್ನು ತಬ್ಬಿ, ನಮ್ಮ ಮೈ ಇಡೀ ಹಬ್ಬಿ ನಮ್ಮನ್ನು ಪವಿತ್ರಗೊಳಿಸುತ್ತೆ. ಸಾಧಕನೋರ್ವ ಈ ಕ್ಷಣ ಸ್ಪರ್ಶ ಕೀರ್ತನೈಹಿ, ನೋಟದಿಂದ ಮುಟ್ಟೋದರಿಂದ ನಮ್ಮನ್ನು ಕುರಿತು ಮಾತನಾಡೋದರಿಂದ ಸಾಧಕನೋರ್ವ ಪವಿತ್ರಗೊಳಿಸುತ್ತಾನೆ. ನಾನು ಹಾಗಾಗಬೇಕು ಅಂತ ಅಂದುಕೊಂಡೆ. ಈಗಾಗಲೇ ಕೆಲವರು ಹಾಗಿದ್ದಾರೆ, ನಾವು ಹಾಗಾಗಬೇಕು ಅಂತ ಅಂದುಕೊಂಡೆ. ಇದು ನಾನು ನೀರಿನಿಂದ ಕಲಿತ ಪಾಠ. ಇದು ನೀರಿನಿಂದ ಕಲಿತ ಪಾಠ. ಒಂದೇ ಶ್ಲೋಕ 44. ಇನ್ನು 45ನೆಯ ಶ್ಲೋಕ. ನಾನು ಅಗ್ನಿಯಿಂದ ಏನು ಪಾಠ ಕಲಿತೆ ಅಂತ. ತೇಜಸ್ವಿ ತಪಸಾದೀಪ್ತ ದುರ್ದರ್ಶೋ ದೂರಭಾಜನಃ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೇ ಪಾಪಮಗ್ನಿವತ್. ತಪಸಾದೀಪ್ತ, ಜ್ಞಾನದಿಂದ ಹೊಳೆಯುವವ. ತೇಜಸ್ವಿ, ಬೇರೊಬ್ಬರಿಗೆ ಸೋಲದವ. ದುರ್ಧರ್ಷೋ ದೂರಭಾಜನಃ, ಅವನನ್ನು ಕಡೆಗಣಿಸ್ಲಿಕ್ಕೆ ಆಗಲ್ಲ. ಎದುರುಗಡೆ ಇದ್ದಾಗ ಅವನನ್ನು ಕಡೆಗಣಿಸ್ಲಿಕ್ಕೆ ಆಗಲ್ಲ. ದೂರಭಾಜನಃ, ಒಂದೋ ಅವನು ದೂರ ಇರ್ತಾನೆ, ಒಂದೋ ಇವರು ದೂರ ಇರ್ತಾರೆ, ಎರಡೇ. ಸರ್ವಭಕ್ಷೋಪಿ ಯುಕ್ತಾತ್ಮ, ಏನನ್ನ ತಿಂದರೂ ಜೀರ್ಣಿಸ್ಕೋತಾನೆ. ನಾದತ್ತೇ ಪಾಪಮಗ್ನಿವತ್, ಎಂತಹ ಹೊಲಸು ಹಾಕಿದರೂ ಕೂಡ ಬೆಂಕಿ ಜೀರ್ಣಿಸಿಕೊಂಡು ಬಿಡುತ್ತೆ. ಆ ರೀತಿ ಯಾವ ಪದಾರ್ಥವನ್ನು ತಿಂದರೂ ಮನಸ್ಸಿನ ಮೇಲೆ ಅಂತಹ ವಿಕಾರ ಆಗೋದಿಲ್ಲ. ಅದು ಅಗ್ನಿಯಿಂದ ಕಲಿಯಬೇಕಾದ ಪಾಠ. ಸಾಧಕನೋರ್ವ ಹಾಗಿರಬೇಕು. ದೂರಭಾಜನ ಅಂದರೆ ಏನು? ದೂರತ ಏವ ಭಜನೀಯ. ದೂರತಃ ಅಂದರೆ ಹತ್ತಿರ ಬರದೇ ಇರೋದು ಅಂತ, ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಅಂತ. ಮಾನಸಿಕವಾಗಿ ದೂರತಃ ಭಜನೀಯ ಅಂದರೆ ಏನು ಅಂದರೆ ಅವರಿಗೆ ಅವಮಾನ ಮಾಡಲಿಕ್ಕೆ ನಮ್ಮ ಕೈಲಿ ಆಗಲ್ಲ, ಆ ತರಹ ಇರುವವ. ಅಗ್ನಿಯನ್ನು ಹತ್ತಿರ ಬಂದು ಅದ್ರ ಮೇಲ್ಗಡೆನೆ ಯಾರಿಗೂ ಕೂತ್ಕೊಳ್ಳಿಕ್ಕಾಗಲ್ಲ. ಬೆಂಕಿಯ ಮೇಲ್ಗಡೆ ಯಾವನು ಕೂಡ್ತಾನೆ? ಆ ರೀತಿ ಸಜ್ಜನನೋರ್ವ, ಜ್ಞಾನಿಯೋರ್ವ, ಅವನನ್ನು ಅವಮಾನ ಮಾಡಲಿಕ್ಕೆ ಕಷ್ಟ ಆಗತ್ತೆ ಮನಸ್ಸಿಗೆ. ದೂರದಲ್ಲಿ ಇರ್ತಾರೆ, ಅಗ್ನಿಯ ಮುಂದೆ ಕಾಲು ಚಾಚಬಾರದು.
ಕಾಲು ಕಾಯಿಸ್ಕೊಳ್ಳಿಕ್ಕಿಲ್ಲ. ಯಾರು? ಪ್ರಸವೋತ್ತರದಲ್ಲಿ ಕಾಲು ಕಾಯಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಬಹಳ ಚಳಿ ಆಗ್ತಾ ಇದೆ ಅಂತ ಹೇಳಿ ಕಾಲು ಕಾಸ್ಕೊಳ್ಳಿಕ್ಕಿಲ್ಲ, ಕಾಲನ್ನು ಮುಂದೆ ಚಾಚಿ ಕಾಸ್ಕೊಳ್ಳಿಕ್ಕಿಲ್ಲ. ತೀರ ಶೈತ್ಯ ರೋಗ ಇತ್ತು ಅಂತಂದರೆ ಮಾತ್ರ ಆಯುರ್ವೇದದಲ್ಲಿ ಅಗ್ನಿಯ ಮುಂದೆ ಕಾಲು ಚಾಚಿ ಅಂತ ಹೇಳ್ತಾರೆ. ಮಾಮೂಲಾಗಿರಬೇಕಾದ್ರೆ ಅಗ್ನಿಯ ಮುಂದೆ ಕಾಲು ಚಾಚಿ ಹೀಗೆ ಕೈ ಚಾಚಿ ಕಾಯಿಸಿಕೊಳ್ಬಹುದು, ಕೈ ಚಾಚಿ ಕಾಯಿಸಿಕೊಂಡು ಪಾದದ ಮೇಲೆ ಇಟ್ಕೊಳ್ಬಹುದು. ಆದರೆ ನೇರವಾಗಿ ಅಗ್ನಿಗೇನೆ ನಾವು ಕಾಲು ಚಾಚಲಿಕ್ಕಿಲ್ಲ. ಪ್ರಾಚೀನ ಭಾರತದ ಸಂಪ್ರದಾಯ ಅದನ್ನು ಒಪ್ಪಲ್ಲ. ಹೀಗಾಗಿ ಅಗ್ನಿಯನ್ನು ಯಾವ ರೀತಿ ಕಾಲು ತೋರಿಸೋದು ಮೊದಲಾದ ಅವಮಾನಗಳನ್ನು ಮಾಡೋದಿಲ್ವೋ, ಅಥವಾ ಕಾಲು ತೋರಿಸಿದ್ರು ಕೂಡ ದೂರದಿಂದ ಏನೋ ಹತ್ರ ಅಲ್ಲೂ ಒಳಗಡೆಯೇ ಏನು ಕಾಲಿಡೋಲ್ಲ. ಅದು ಶಾಸ್ತ್ರದಲ್ಲಿ ಕಾಲು ತೋರಿಸಬಾರದು ಅಂತ ಉಂಟು. ಇನ್ನು ಅಗ್ನಿಯಲ್ಲಿ ನಡ್ಕೊಂಡು ಹೋಗೋದು ಅಶಾಸ್ತ್ರೀಯ ಅಂತ ಏನು ಹೇಳೋದು? ಒಂದು ದಿವಸ ಇಡೀ ಕಾಲು ತೊಳ್ಕೊಂಡು ಕಾಲನ್ನು ತಣ್ಣಗೆ ಮಾಡಿಕೊಂಡು ಬರೀ ಹುಟ್ಟೆಯಲ್ಲಿದ್ದು ಅವನು ಕೇವಲ ಕಾಲು ತೊಳಸ್ಕೋತಾ ಆ ಒಂದು ಟೈಮಿನಲ್ಲಿ ಕೊಂಡವನ್ನು ಹಾಯೋದು ಶಿಷ್ಟಾಚಾರ ಸಮ್ಮತ ಅಂತೂ ಅಲ್ಲ. ಕಾಲೇ ತೋರಿಸಬಾರದು ಅಂತಿದೆ, ನಡ್ಕೊಂಡು ಹೋಗೋದೇನು ಇರಲಿ. ಅದು ರಾಜಸ ತಂತ್ರ ಮತ್ತು ತಾಮಸ ತಂತ್ರಗಳಲ್ಲಿ ಆ ಪೂಜಾ ಪದ್ಧತಿಗಳೆಲ್ಲ ಇದೆ. ಕೊಂಡ ಹಾಯೋದು ಅಂತ, ಬೆಂಕಿ ಮೇಲೆ ನಡ್ಕೊಂಡು ಹೋಗ್ತೇನೆ ಅಂತ ಇರಲಿ. ಅದು ಅವರವರ ಆಚರಣೆ ಅಂದರೆ ರಾಜಸ ತಾಮಸ ತಂತ್ರಗಳಿಂದ ಬಂದ ಆಚರಣೆ, ಅದು ಸಾತ್ವಿಕ ತಂತ್ರ ಅಲ್ಲ. ಅದಕ್ಕೆ ನೀವು ನೋಡಬಹುದು, ಯಾವುದೇ ಸಾತ್ವಿಕ ತಂತ್ರಗಳಲ್ಲಿ ತಿರುಪತಿ ಆಗಿರಬಹುದು ಅಥವಾ ಆಗಮುಕ್ತ ದೇವಸ್ಥಾನಗಳಲ್ಲಿ ಕೊಂಡ ಹಾಯುವುದು ಇಲ್ಲ, ಬೆಂಕಿ ಕೊಂಡದ ಮೇಲೆ ನಡ್ಕೊಂಡು ಹೋಗುವುದು ಅಂತ ಇಲ್ಲ. ದೂರದಿಂದ ತೋರಿದ್ರೂ ಕೂಡ ಅದು ನಮಗೆ ತೊಂದರೆ ಕಡೆಗೆ. ಹಾಗೆ ಜ್ಞಾನಿಯರವನನ್ನು ಅವಮಾನ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುವುದಾಗತ್ತೆ. ಪರಾಭವೋ ದರ್ಶನಂ ಸ್ಯಾತ್ ಅವಜ್ಞಾನಮಥಾಪಿವ ನ ತತ್ಸತ್ಸು ಸದಾ ಕುರ್ಯಾತ್ ಸಹಸಾ ಶಯನಂ ನಚ. ಅಲ್ಲ, ಮಾಡ್ತಾರಲ್ಲ, ಮಾಡಿದ್ರೆ ಆಮೇಲೆ ನೋವಾಗತ್ತೆ ತಾನೆ. ಆ ರೀತಿ ಸಜ್ಜನನೋರ್ವನ ಪರಾಭವ, ದರ್ಶನ, ಅವನನ್ನು ಕಂಟ್ರೋಲ್ ಮಾಡೋದು, ಅವಜ್ಞಾನ, ಅವಮಾನ ಮಾಡೋದು ಸಜ್ಜನರಲ್ಲಿ ಮಾಡಬಾರದು. ಸಹ ಆಸಾ ಶಯನಂ ನಚ, ಮಲ್ಕೊಳ್ಳೋದು ಜೊತೆಗೆ, ಸಜ್ಜನರ ಜೊತೆಗೆ ಮಲ್ಕೊಂಡ್ಬಿಡೋದು ಮಾಡಬಾರ್ದು. ಅಂದರೆ ದೂರ ಇರಬೇಕು ಅಂತ, ಗುರುಗಳಿಂದ ದೂರ ಇರಬೇಕು. ಅಂದರೆ ಗುರುಗಳು ಒಂದೇ ಮಂಚದಲ್ಲಿ ಗುರು ಶಿಷ್ಯ ಮಲಗೋದು ಆ ತರಹ ಎಲ್ಲ ಮಾಡಬಾರದು ಅಂತ ಅದರ ಅರ್ಥ. ಸಹ ಆಸಾ ಶಯನಂ, ಒಂದೇ ಬೆಂಚ್ ಮೇಲೆ ಕೂತ್ಕೊಳ್ಳೋದು ಇತ್ಯಾದಿಗಳನ್ನು ಮಾಡಬಾರ್ದು. ಗುರುಗಳೇ ಅನುಮತಿ ಕೊಟ್ಟರೆ, ಇಲ್ಲ ಕೂತ್ಕೋ, ಇವಾಗ ಕಾರಲ್ಲಿ ಹೋಗ್ತಾ ಇರ್ತೇವಪ್ಪ, ಗುರುಗಳ ಜೊತೆ ಕೂಡಲ್ಲ ಅಂತೇಳಿ ಕಾಡ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಗುರುಗಳ ಅನುಮತಿಯನ್ನು ಪಡೆದು ಕೂಡಬೇಕು ಅಂತ ಅರ್ಥ. ಹಾಗೆ ಮಾಡಬಾರದು ಅಂತ ಸದ್ಗುಣದಲ್ಲಿದೆ. ನಾನು ಅಗ್ನಿಯನ್ನು ನೋಡಿ ಹೀಗೆ ಕಲಿತೆ, ಇದು ಇರತಕ್ಕಂಥದ್ದು. ಇಷ್ಟು ವಿಚಾರ ಕಡೆಗೆ ಒಂದು ಸಂಗತಿಯನ್ನು ಹೇಳಿ ನಾನು ವಿರಮಿಸ್ತೇನೆ. ನಮ್ಮ ಗುರುಗಳು ಒಂದು ಏಕಾಂತದ ಊರಿನಿಂದ ದೂರ ಇರುವ ಒಂದು ದೇವಸ್ಥಾನ ಅಲ್ಲ, ಅದು ವೃಂದಾವನ ಇರುವ ಜಾಗ, ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದಾಗ ಒಬ್ಬ, ಅವರು ಇಂಥವರು ಅಂತ ತಿಳಿದು ಬೇಕಂತ ತೀರಾ ಅವಮಾನ ಮಾಡಿ ಮಾತನಾಡಿದ. ಯಾರೋ ಅದು ಹೀಗೆ ಬಂದಿರೋದು ಅಂತ, ಹೀಗೆ ಈ ಟೋನ್ನಲ್ಲಿ ಮಾತನಾಡಿದ. ಇವರು ಏನು ಮಾತನಾಡಲಿಲ್ಲ, ಸುಮ್ಮನೆ ವಾಪಸ್ಸು ಬಂದುಬಿಟ್ರು. ಅವರ ಮಗ ಹಾಗೆ ಕೂಗಿ ಬೇಕಂತ ಜ್ಞಾನಿಯೊಬ್ಬನನ್ನು ಅವಮಾನ ಮಾಡಿದ್ದು ಯಾವ ಪರಿ ಆಯಿತು ಅಂದರೆ, ಅವನ ಮಗ ಪೂರ್ತಿ ವಿದ್ಯಾಹೀನನಾಗಿ ಇರೋದನ್ನು ನಾವು ನೋಡುವಂತಾಯಿತು.
ಅದರಿಂದಾಗಿ ಜ್ಞಾನಿ ಅಗ್ನಿಯ ಹಾಗೆ ಅವರು ಏನು ಅಂತ ತಿಳಿದುಕೊಂಡು ನಾವು ಮಾತನಾಡಬೇಕಾಗತ್ತೆ ಅನ್ನೋದು ಈ ಅವಧೂತ ಹೇಳಿದ್ದಕ್ಕೆ ಸಂವಾದ ರೂಪವಾಗಿ ನನ್ನ ಅನುಭವವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹೀಗೆ ಏನು ಭಾಗವತದ ಚಿಂತನೆ ಮಾಡಿದ್ದೇವೆ ಇದರಿಂದ ದೇವರು ಪ್ರೀತನಾಗಲಿ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣಾರ್ಪಣಮಸ್ತು.